ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಓಂ ವೇದವ್ಯಾಸಾಯ ನಮಃ. ಓಂ ಜಯತ್ತಜೋ ಅಖಂಡಕುಮಾರಮಂಡಲಃ ತತೋದಿದೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ತೋಷತಮೋ ನಿಯಂತ ವ್ಯಾಸಾವತಾರೋರ್ಯತ್ಸಮಃ. ಓಂ ಜಯತ್ತಜೋ ಅಕ್ಷೀಣಸುಗಾತ್ಮಬಿಂಬಃ ಸ್ವಚ್ಛತ್ಯಕಾಂತಿಪ್ರವಿದಸ್ತದೋದಿತಃ ಸ್ವಭಕ್ತಃ ಸಂತಾಪದುಷ್ಟ ಹಂತ ರಾಮಾವತಾರೋ ಹರಿರೀತಿ ಚಂದ್ರಮಾಃ. ಓಂ ಜಯತ್ತಜೋ ಹಂಗಾಭಬಳಾಂಬುಬೋರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞಾನಾದಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ಜಯತಿ ಹರಿಚಿಂತಯಃ ಸರ್ವದೈವೈಕವಂದ್ಯಃ ಪರಮರುವಿಷ್ಟವಾಕ್ಸಜ್ಜನಾನಾಂ ನಿಖಿಲಗುಣಗಣಾರ್ನೋ ನಿತ್ಯನಿರ್ಮುಕ್ತದೋಷಃ ಸಾರಸ್ಯ ನಯನೋಸೋ ಶ್ರೀಪತಿರ್ಮಾನದೋನಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ 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 ಇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಯಜ್ಞುಧನ್ಯಾ ಪ್ರವಾಹವತ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಟ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಾತಿಥೀಯಸ್ತು ಭಗವತ್ಕಾರ್ಯ ಸಾಧಕಃ. ಪೂರ್ವಾದಿಧ್ವಾಂತ್ರವಯೇ ವೆಷ್ಟವೇಂಧೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತದಯಾಳವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಃ ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಠದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತಮನೋರಥಾಃ. ಸರ್ವಮದ್ದಾಚಾರ್ಯ ಪರಂಪರಾ ಸರ್ವಯತಿ ಗುರುವರೇಣ್ಯೋ ನಮೋ ನಮಃ. ಓಂ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಗಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ನೇದುಸ್ಥಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರ್ಷಿತಮೋ ಬಂಧಮೋಕ್ಷಾಚ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರತ್ ವೀಶತತ್ರಾತ್ಮಕಸ್ಯ. ವಿಷ್ಣುರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ. ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಚಿಂತಯಂತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖ ಮುಖಾದಮೃತಧ್ರುವಂ ಸಂಯುತಂ. ಪಿಬತ ಭಾಗವತಂ ರಸಮಾಲಯಂ ಮುಹುರಕೋ ರಸಿಕಾ ಭುವಿ ಪಾವುಕಾಃ. ನಾರಾಯಣಂ ನಮಸ್ಕೃತ್ಯಂ ಚ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಗ್ರಂಥಮುದೀರಯೇತ್. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಮಹಾ
ಭಾಗವತ ಈ ಪುರಾಣದ ಪ್ರಾರಂಭ ಪೂರ್ವೆ ಕಿಂಚಿತ್ ಪೂರ್ವಕಥಾನುವಾದ. ಸ್ವಲ್ಪ ನಿನ್ನೆ ಏನು ವಿಷಯ ಅಂತ ನೋಡಿದ್ದೀವಿ ಅಂತ ಸ್ವಲ್ಪ ಮನಸ್ಸಲ್ಲಿಟ್ಕೊಂಡು ಮುಂದಿನ ಭಾಗಕ್ಕೆ ಕಥಾ ಪ್ರಸಂಗಕ್ಕೆ ಹೋಗೋಣ. ಕರ್ದಮ ಸ್ವಯಂಭುವ ಮನುವಿನ 3 ಪುತ್ರಿಗಳಲ್ಲಿ ಒಂದು ಪುತ್ರಿಯಾದಂಥ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಭಗವಂತನ ಅಪ್ಪಣೆಯಂತೆ ಕೊಟ್ಟು ಮದ ಮಾಡ್ತಾರೆ. ಕರ್ದಮ ಪ್ರಜಾಪತಿ 10,000 ವರ್ಷ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿದ ಭಗವಂತ ಕಣ್ಣೀರನ್ನು ಸುರಿಸ್ತಾನಂತೆ. ಅದು ಬಿಂದು ಸರೋವರ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಅವರಲ್ಲಿ ಬಂದು ನಾಡದ್ದು ಸ್ವಯಂಭೂಮನು ಬರ್ತಾನ. ಅವ್ರ ಮಗಳನ್ನ ಕೊಡುವಾಗ ನೀವು ಒಪ್ಕೊಂಡು ಮದ ಮಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ಸ್ವಯಂಭೂಮನು ಪುತ್ರಿಗೆ ಕರ್ಕೊಂಡು ಬಂದು ಕೇಳುವಾಗ ನಾನು ಮದುವೆ ಮಾಡ್ಕೊಳ್ತೀನಿ, ಆಮೇಲೆ ಸನ್ಯಾಸಿನ ಸ್ವೀಕಾರ ಮಾಡ್ತೀನಿ, ಪುತ್ರ ಸಂತಾನ ಆದಮೇಲೆ ಆ ಸನ್ಯಾಸ ಸ್ವೀಕಾರ ಮಾಡಬೇಕು, ಇದಕ್ಕೆ ಒಪ್ಕೊಂಡ್ರೆ ನಾನು ಮದುವೆ ಮಾಡ್ಕೊಳ್ತೀನಿ ಹಾಗಂತೇಳಿ ಕಳಿಸ್ತಾರೆ. ಅದೇ ರೀತಿಯಲ್ಲಿ ಸ್ವಯಂಭೂಮ ಮಗಳನ್ನ ಕೇಳುವಾಗ ಅವಳು ಒಪ್ಕೊಂಡು ಮದುವೆ ಮಾಡ್ಕೊತಾರೆ. 10,000 ವರ್ಷ ಸಾವಿರ ವರ್ಷಗಳು ಅವರು ತಪಸ್ಸು ಮಾಡ್ತಾರೆ. ಮುದುಕರಾಗಿದ್ದಾರೆ, ಇಬ್ಬರು ಮುದುಕಿ ಆಗಿದ್ದಾರೆ. ಸದಾ ಸರ್ವಕಾಲವೂ ಕೂಡ ಪುರುಷನ ಸೇವೆಯಲ್ಲಿ ಅವಳು ತನ್ನ ಗಂಡನ ಸೇವೆಯಲ್ಲಿ ನಿರತಳಾಗಿದ್ದಾಳೆ. ಆಮೇಲೆ ಇರೋ ಒಂದಿನ ಕಣ್ತೈದು ನೋಡುವಾಗ ನೀನು ನಿನ್ನ ಮದ ಮಾಡಿಕೊಂಡು ಏನು ಸುಖ ಕೊಟ್ಟಿಲ್ಲ, ನಿಂಗೆ ಏನು ಬೇಕಾದ್ರೆ ಕೇಳು ಅಂತ ಹೇಳುವಾಗ ಪುತ್ರ ಸಂತಾನ ಬೇಕು ಅನ್ನುವಾಗ ಅವರು ತಮ್ಮ ತಪಶಕ್ತಿಯಿಂದ ಯವನವನ್ನು ತಗೊಂಡು ಅವಳು ಯವನವನ್ನು ತಗೊಂಡು 9 ರೂಪದಲ್ಲಿಯೂ ಅವರು ಒಂದು ವಿಮಾನ ಸೃಷ್ಟಿ ಮಾಡಿ ತುಂಬ ವಿಕಾರ ಮಾಡ್ತಾರೆ. ದಾಂಪತ್ಯ ಜೀವನ ನಡೆಸ್ತಾರೆ. ಆ ದಾಂಪತ್ಯ ಜೀವನದಲ್ಲಿ ಅವರಿಗೆ 9 ಹೆಣ್ಣು ಮಕ್ಕಳು ಹುಟ್ತಾರೆ. ಆಮೇಲೆ ಅವಳು ನಾನು ಆ ತಪಸ್ಸಿಗೆ ಹೋಗಬೇಕು ಅಂತ ಹೇಳುವಾಗ ಈ 9 ಹೆಣ್ಣು ಮಕ್ಕಳಿಗೂ ಕೂಡ ನೀವು ಮದುವೆ ಮಾಡಿಕೊಟ್ಟು ಒಂದು ಪುತ್ರ ಸಂತಾನ ನನಗೆ ಬೇಕಾಗತ್ತೆ, ಮುಂಚೆ ನೀವು ಹೇಳಿದ್ದೀರಿ, ಆ ರೀತಿಯಲ್ಲಿ ಪರಮಾತ್ಮನೇ ನಮಗೆ ಮಗನಾಗಲಿ ಅಂತ ಹೇಳುವಾಗ ಅವರು ಕೂಡ 9 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕಪಿಲರೂಪಿ ಪರಮಾತ್ಮನ ಒಂದು ಧ್ಯಾನದಿಂದ ಅಲ್ಲಿ ದಾಂಪತ್ಯ ಜೀವನದಿಂದ ಅಲ್ಲಿ ಆವಿರ್ಭಾವ ಹೊಂದುತ್ತಾನ ಭಗವಂತ ಕಪಿಲರೂಪ ನಾಮದಲ್ಲಿ. ಆಮೇಲೆ ಆ ಕಪಿಲರೂಪಿ ಭಗವಂತನೇ ಇವರಿಬ್ಬರಿಗೂ ಗುರುವಾಗಿ ಉಪದೇಶ ಮಾಡಿ ಆ ಉಪದೇಶ ಫಲದಿಂದ ಅವರು ಅಪ್ರೋಕ್ತ ಜ್ಞಾನಿ ಕರ್ದಮ ಪ್ರಜಾಪರು ಅವರು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾರೆ. ಇವಳು ಅಂಥ ರೀತಿಯಲ್ಲಿ ಭಗವಂತನ ಬೇಡಿಕೊಂಡು ತತ್ವೋಪದೇಶ ಮಾಡಬೇಕು ಅಂತ ಹೇಳುವಾಗ ಮನಸ್ಸು ಕಾರಣ ಬಂದ ಮೋಕ್ಷಕ್ಕೆ ನಿಮ್ಮ ಮನಸ್ಸನ್ನು ಹತೋಟಿಲಿಟ್ಕೊಳ್ಳು, ಸರ್ವೇಂದ್ರಿಯಗಳು ಕೂಡ ದೇವತೆಗಳಿರ್ತಾರೆ, ಅವರನ್ನು ಪ್ರೇರಣೆ ಮಾಡು, ಬುದ್ಧಿತತ್ವ ಆತ್ಮತತ್ವ ಅದನ್ನು ತಿಳಿಸ್ತಾನ. ತತ್ವಗಳು ಸಾಂಖ್ಯಶಾಸ್ತ್ರ ಅಂದರೆ ತತ್ವ, ಸಂಖ್ಯೆ ಅಂದರೆ ಸಂಖ್ಯೆ ನಂಬರ್ಸ್ ಎಷ್ಟು ಇದೆ ಅಂತ. ಆವಾಗ ಮಗತ್ತತ್ವ, ಅಹಂಕಾರ ತತ್ವ, ಅದರಿಂದ ಬುದ್ಧಿತತ್ವ, ವಾಕ್ತತ್ವ ಇದೆಲ್ಲ ಹೇಳ್ತಾ ಸೂಕ್ಷ್ಮವಾದ ಮೂಲ ಪ್ರಕೃತಿಯಿಂದ ಪಂಚ ವೈಕಾರಿಕ ತಾಮಸ ತೇಜಸ್ ಅಹಂಕಾರ ತತ್ವಗಳು ಅದರಿಂದ ಒಂದೊಂದು ವಿಕಾರವಾಗಿ ಬೇರೆ ಬೇರೆ ಸೃಷ್ಟಿಗಳನ್ನ ಭಗವಂತ ವಿವರವಾಗಿ ಹೇಳುವಾಗ ಅದನ್ನು ಕೇಳ್ಕೊಳ್ತಾಳೆ ಭಕ್ತಿಯಿಂದ. ಆಮೇಲೆ ಅವಳು ತತ್ವಗಳೆಷ್ಟು ಅಂತ ಕೇಳುವಾಗ ಎಲ್ಲ ತತ್ವ ಹೇಳ್ತಾರೆ. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಒಟ್ಟು 20 ಮತ್ತು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತ್ವ, ಮನಸ್ಸತ್ವ ಇದು 4. ಈ 24 ತತ್ವಗಳಿಗೂ ಮಿಗಿಲಾಗಿರುವ ತತ್ವ ಅದು ಪರಮಾತ್ಮ ತತ್ವ. ಆ ಪರಮಾತ್ಮ ತತ್ವ 25ನೇದು ಹಾಗಂತ ಹೇಳುವಾಗ ಇದು ಸೇರಿರೋದ ಅಥವಾ ಬೇರೆಯ ಅಂತ ಹೇಳುವಾಗ ಈ ಪರಮಾತ್ಮ ತತ್ವ ಅನ್ನೋದು 24 ತತ್ವಗಳ ಒಳಗಡೆ ಸ್ವತಂತ್ರವಾಗಿದ್ದರೂ ಎಲ್ಲ ಸೃಷ್ಟಿಯಾದಿ ಕರ್ಮಗಳು ಮಾಡಿದರೂ ಕೂಡ ವಿಲಕ್ಷಣವಾದದ್ದು, ಅದು ಬೇರೆ ಇರೋದು ಅಂತೇಳಿ ಜಡ ಪರಮಾತ್ಮ ಭೇದವನ್ನು ನಿರೂಪಣೆ ಮಾಡಿ ಜೀವ ಪರಮಾತ್ಮ ಭೇದ, ಆಮೇಲೆ ಪ್ರಕೃತಿ ಲಕ್ಷ್ಮಿ ಕೂಡ ನನ್ನ ಒಡೆಯಲು ಅವಳಿಂದ ನಾನು ಬ್ರಹ್ಮಾಂಡ ಸೃಷ್ಟಿ ಮಾಡ್ತೀನಿ ಅಂತೇಳಿ ಸೃಷ್ಟಿಕ್ರಮವನ್ನು ಹೇಳಿ ಆಮೇಲೆ ಈ ತತ್ವೋಪದೇಶದಿಂದ ನೀನು ಮೋಕ್ಷವನ್ನು ಪಡಿ ಅಂತ ಹೇಳುವಾಗ ಅದೇ ರೀತಿಯಲ್ಲಿ ಅವಳು ಬೇಡ್ಕೊಳ್ತಾಳೆ. ಹೊಟ್ಟೆ ಒಳಗೆ ಮಗು ಇರುವಾಗ ಎಷ್ಟೆಷ್ಟು ಕಷ್ಟ ಅನುಭವಿಸುತ್ತೆ ಅದು ತಿಳಿಸ್ಬೇಕು, ಗರ್ಭದ ವಾಸದಿಂದ ಜನರಿಗೆ ಆ ಕಷ್ಟ ತಿಳಿಸ್ಬೇಕು ಅಂತೇಳಿ ಬೇಡಿಕೊಳ್ಳುವಾಗ ಆ ಗರ್ಭದ ವಾಸದ ದುಃಖವನ್ನು ಹೇಳಿ ಆಮೇಲೆ ಅವಳಿಗೆ ತತ್ವೋಪದೇಶ ಮಾಡ್ತಾನೆ. ಇವಳು ಒಂದು ಅದೇ ರೀತಿಯಲ್ಲಿಯೂ ಆ ಪರಮಾತ್ಮನಿಂದ ಅಪ್ಪಣೆ ಪಡೆದು ಪರಮಾತ್ಮ ಹೊರಡುವಾಗ ಇವಳು ಧ್ಯಾನದಲ್ಲಿ ಪರಮಾತ್ಮನ ನೋಡ್ತಾ ಅಪ್ರತ್ಯಜ್ಞಾನಿ ಆಗಿ ಅಲ್ಲಿ ಸರಸ್ವತಿ ತೀರದಲ್ಲಿ ಅವಳು ತನ್ನ ದೇಹವನ್ನು ಬಿಡ್ತಾ ಇದ್ದಾಳೆ. ಆ ದೇಹವನ್ನು ಬಿಟ್ಟ ಮೇಲೆ ಅದು ನದಿಯಾಗಿ ಹರಿಯುತ್ತೆ.
ಅಲ್ಲಿ ಹೋಗಿ ಮಾತೃಗೆ ಪಿಂಡ ಇಡುವವರಿಗೆ ಸದ್ಗತಿ ಆಗುತ್ತೆ ಅಂತೇಳಿ ಮುಗಿಸ್ತಾ ಇದ್ದಾರೆ. ಈ ಕಥೆಯನ್ನು ಕೇಳೋರಿಗೆ ಕಪಿಲ ರೂಪ ಭಗವಂತ ಅನುಗ್ರಹ ಮಾಡ್ತಾನ ಅಂತೇಳಿ ಮುಗಿಸ್ತಾ ಇದ್ದಾರೆ. ಆಮೇಲೆ 4ನೇ ಸ್ಕಂದ ಪ್ರಾರಂಭವಾಗ್ತಾ ಇದೆ. ಮೈತ್ರೇಯ ಉವಾಚ ಮೋನೋಸ್ತು ಶತರೂಪಾಯಂ ತಿಸ್ರ ಕನ್ಯಾಶ್ಚ ಜಿಜ್ಞರೆ ಆಕೋತಿರ್ದೇವ ಓತಿಶ್ಚ ಪ್ರಸೂತಿರಿತಿ ವಿಶ್ರುತಾಃ. ಮೈತ್ರೇಯರು ಹೇಳ್ತಾ ಇದ್ದಾರೆ, ಸ್ವಯಂಭುವ ಮನುರಾಜನಿಗೆ ಅವನ ಪತ್ನಿಯಾದ ಶತರೂಪ ದೇವಿಯಲ್ಲಿ ಆಗೋತಿ, ದೇವಹೋತಿ ಮತ್ತು ಪ್ರಸೂತಿ ಎಂಬ 3 ಹೆಣ್ಣು ಮಕ್ಕಳು ಹುಟ್ಟಿದರು. ಸ್ವಯಂಭುವನು ಕೂಡ ಆಗೋತಿಯನ್ನು ರುಚಿ ಎಂಬ ಪ್ರಜೇಶ್ವರರಿಗೆ, ರುಚಿಪ್ರಜೇಶ್ವರು ಅಂತ ಅವರ ಹೆಸರು, ಪುತ್ರಿಕಾ ಧರ್ಮವನ್ನು ಆಶ್ರಯಿಸಿ, ಅಂದರೆ ಇವರು ಮದ ಮಾಡಿ ಕೊಡುವಾಗಲೇ ಒಂದು ಒಪ್ಪಂದವನ್ನು ಹಾಕ್ತಾರೆ. ನಿಮ್ಮಲ್ಲಿ ಹುಟ್ಟುವ ಮಗ ನನಗೆ ಕೊಡಬೇಕು ಅಂತ, ದತ್ತಪುತ್ರನಾಗಿ ತಗೊಳ್ಬೇಕು ಅಂತ ಅರ್ಥ. ಅದಕ್ಕೆ ಆ ರೀತಿಯಲ್ಲಿ ಒಪ್ಪಂದ ಮಾಡಿಕೊಟ್ಟು ಮದುವೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಇದಕ್ಕೆ ಪುತ್ರಿಕಾ ಧರ್ಮ ಹಾಗಂತೇಳಿ ಮೊಮ್ಮಗನ ತಗೊಳ್ಳೋದು ಹಾಗಂತೇಳಿ ಹೆಸರು ಮಾಡಿಕೊಂಡು ಮದುವೆ ಮಾಡಿದರು. ಈ ದಂಪತಿಯಲ್ಲಿ ಶ್ರೀ ಹರಿಯು ಕೂಡ ಯಜ್ಞ ನಾಮಕನಾಗಿ, ಲಕ್ಷ್ಮೀದೇವಿ ಕೂಡ ದಕ್ಷಿಣ ಎಂಬ ನಾಮಕಳಾಗಿ ಅವತರಿಸಿದ್ದಾರೆ. ಮನುವು ಸ್ವಾಮಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು. ಯಜ್ಞನು ಅನಾದಿ ಪತಿಯಾಗಿರುವ ಈ ದಕ್ಷಿಣಾದೇವಿಯನ್ನು, ಆ ಲಕ್ಷ್ಮೀದೇವಿಯನ್ನು ಮದುವೆ ಮಾಡಿಕೊಂಡು ಅವರಲ್ಲಿ 12 ಮಂದಿ ಮಕ್ಕಳಾಗಿರೋ ವಿಷಯವನ್ನು ಹೇಳ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ತುಷಿತರು ಅಂತ ಹೆಸರು. ಪರಮಾತ್ಮನಿಂದ ಹುಟ್ಟಿರೋದ್ರಿಂದ ಯಜ್ಞನಾಮಕ ಪರಮಾತ್ಮ ಮತ್ತು ದಕ್ಷಿಣಾದೇವಿಯಲ್ಲಿ ಹುಟ್ಟಿರುವ 12 ಮಕ್ಕಳು ಯಾರಿದ್ದಾರೋ ಅವರಿಗೆ ತುಷಿತರು ಅಂತ ಹೆಸರು. ಪ್ರಥಮ ಮನ್ವಂತರಕ್ಕೆ ಈ ಸ್ವಯಂಭುವ ಮನು ಆಗೇ ಇದ್ದಾನ, ಅದೇ ಮನ್ವಂತರ, ಸ್ವಯಂಭುವ ಮನ್ವಂತರ. ಈ ತುಷಿತರು ಯಾರಿದ್ದಾರೆ ಅವರು ದೇವತೆಗಳು. ಯಜ್ಞರೂಪ ಭಗವಂತನೇ ಇಂದ್ರ ಪದವಿಯನ್ನು ವಹಿಸಿದ್ದಾನ. ಈ ಮರೀಚಿ, ಅಗಸ್ತ್ಯರು, ಇದರ ಋಷಿಗಳೆಲ್ಲ ಯಾರ್ಯಾರು ಇದ್ದಾರೋ ಅವರ ಸಪ್ತ ಋಷಿಗಳು ಅಂತ. ಈಗ ಸಪ್ತ ಋಷಿಗಳು ಯಾರು ಅಂತ ಕೇಳಿದರೆ ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ಗೌತಮ, ಅತ್ರಿ, ವಸಿಷ್ಠ, ಕಶ್ಯಪರು. ಇವಾಗ ಸ್ವಯಂಭುವ ಮನ್ವಂತರ. ಆವಾಗ ಇದು ವೈವಸ್ವತ ಮನ್ವಂತರ. ನಾವು ಸಂಕಲ್ಪ ಮಾಡುವಾಗ ವೈವಸ್ವದೇ ಮನ್ವಂತರೇ ಕಲಿಯುಗೆ, ಅಷ್ಟಾಮೃತೆ ಕಲಿಯುಗೆ ಅಂತ ಹೇಳ್ತೀವಿ ಇವಾಗ. ಆದರೆ ಆವಾಗ ಸ್ವಯಂಭುವ ಮನ್ವಂತರದಲ್ಲಿ ಈ ಮರೀಚಾದಿ ಋಷಿಗಳು ಸಪ್ತ ಋಷಿಗಳಾಗಿರ್ತಾರೆ. ಯಜ್ಞನಾಮಕ ಭಗವಂತನ ಮಕ್ಕಳಾದ 12 ದೇವತೆಗಳಾಗಿರ್ತಾರೆ ತುಷಿತರು ಅವರು. ಮತ್ತು ಸ್ವಯಂಭುವ ಮನುವಿನ ಮತ್ತೊಬ್ಬ ಮಗಳಾದ ಪ್ರಸೂತಿ. ಈ ದಕ್ಷ ಪ್ರಜೇಶ್ವರ ಬಂದು ಅವರಿಗೆ ಮದ ಮಾಡಿಕೊಡ್ತಾನ ದಕ್ಷನಿಗೆ. ಇವರ ಸಂತಾನ 3 ಲೋಕದಲ್ಲಿ ಕೂಡ ತುಂಬಿದೆ. ಕರ್ತಮರು ದೇವಹೂತಿಯನ್ನು ಮದುವೆಯಾಗಿ ಅವರಲ್ಲಿ ಹುಟ್ಟಿದ 9 ಮಂದಿ ಹೆಣ್ಣು ಮಕ್ಕಳನ್ನು ಕೂಡ ಮರೀಚಿ ಮೊದಲಾದವರಿಗೆ ಮದ ಮಾಡಿಕೊಟ್ಟಿದ್ದಾರೆ. ಈ ವಂಶಾವಳಿಯನ್ನು ನೀವು ಹೇಳಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಯಾರು ನಾವು ನೋಡಿದ್ವಲ್ಲ 9 ಹೆಣ್ಣು ಮಕ್ಕಳನ್ನ ಆ ಕರ್ದಮ ಪ್ರಜಾಪತಿ ದೇವಹೂತಿ ದಂಪತಿಗಳಿಂದ ಹುಟ್ಟಿರೋದು. ಕಪಿಲವರು ಪರಮಾತ್ಮ ಆಮೇಲೆ ಅವತಾರ ಮಾಡಿದ್ದು. ಈ ಕರ್ದಮ ಪ್ರಜಾಪತಿಗಳು ಈ 9 ಹೆಣ್ಣು ಮಕ್ಕಳನ್ನು ಯಾರ್ಯಾರಿಗೆ ಮದ ಮಾಡಿಕೊಟ್ರು ಅಂತ ತಿಳಿಬೇಕು. ಯಾಕೆ ನಾವು ತಿಳಿಬೇಕು ಅಂದರೆ ಉತ್ತಮವಾದ ಇವ್ರ ಕುಲವೇ ಉತ್ತಮವಾದ ಭಗವಂತನ ಅವತಾರ ಭೂತಗಳಿಗೋ, ಸನ್ನಿಧಾನ ರೂಪಗಳಿಗೋ, ಆವೇಶ ರೂಪಗಳಿಗೋ ಈ ಪರಂಪರ ಕಾರಣವಾಗ್ತಾ ಇದೆ. ಆ ಪರಮಾತ್ಮನ ನಾಮಗಳನ್ನ, ರೂಪಗಳನ್ನ, ಆವೇಶಗಳನ್ನ, ಅವತಾರಗಳನ್ನ, ಸನ್ನಿಧಾನಗಳನ್ನ ನಾವು ತಿಳಿಯೋದ್ರಿಂದ ಅಂಥ ದೇವತೆಗಳು, ಋಷಿಗಳು ನಮಗೆ ಅನುಕೂಲಕರವಾಗಿ ಆಗ್ತಾರೆ. ನಮ್ಮ ಮೋಕ್ಷಕ್ಕೂ ಕೂಡ ಕಾರಣವಾಗ್ತಾರೆ. ನಮ್ಮ ಅಂತಃಕರಣ ಶುದ್ಧಿ ಆಗ್ತಾರೆ. ಅವರ ಆಶೀರ್ವಾದ ನಾವು ಪಡೆಯಲಿಕ್ಕೆ ಕಾರಣಭೂತವಾಗಿದೆ ಅವ್ರ ಪರಂಪರವನ್ನು ತಿಳಿಯೋದ್ರಿಂದ. ಆ ಪರಂಪರೆಯಾಗಿದೆ ಅಂತ ಹೇಳಿದರೆ ಈ ಕಲಾದೇವಿಯು ಕೂಡ, ಕಲಾದೇವಿ ಅಂತ ಒಬ್ಬರು ಮರೀಚಿಯಿಂದ ಕಶ್ಯಪ ಮತ್ತು ಪೂರ್ಣಿ ಮೇನೆ ಎಂಬ ಗಂಡು ಮಕ್ಕಳನ್ನು ಪಡೆದಿದ್ದಾಳೆ. ಪೂರ್ಣಿಮನಿಗೆ ವಿರಾಜನೆಂಬ ಗಂಡು ಮತ್ತು ವಿಶ್ವಕೆ ಎಂಬ ಹೆಣ್ಣು ಮಗು ಹುಟ್ಟಿದ್ದಾರೆ. ಈ ವಿಶ್ವಕೆಗೆ ಶ್ರೀ ಹರಿಪಾದದಿಂದ ಗಂಗಾ ನಾಮಕಳಾಗಿ ಹುಟ್ಟಿದಳು. ಗಂಗಾ ಅಂತ ನಾವು ಏನು ಕೇಳ್ತೀವೋ ನೋಡ್ರಿ, ಆ ಗಂಗಾ ಸನ್ನಿಧಾನ, ಆ ಗಂಗಾ ದೇವಿಯೇ ಪರಮಾತ್ಮ ಪಾದ ಸ್ಪರ್ಶದಿಂದ ಏನು ಗಂಗೆ ಅಂತ ನಾವು ಕರಿತೀವೋ ಅಂಥ ಸುಂದರವಾದ ಆ ಗಂಗೆಯನ್ನು ಹುಟ್ಟಿದ್ದಾಳೆ.
ಈ ಕಲಾದೇವಿ ಅಂತ ಒಬ್ಬಳನ್ನ ಮರೀಚಿಗೆ ಕೊಟ್ಟಿದ್ದಾರೆ. ಆ ಮರೀಚಿಯಿಂದ ಈ ಪರಂಪರೆ. ಅನುಸೂಯ ಅಂತೇಳಿ ಎರಡನೇ ಮಗಳು, ಅತ್ರಿ ಪ್ರಜೇಶ್ವರ ಪತ್ನಿಯಾಗಿದ್ದಾರೆ. ಅತ್ರಿ ಮತ್ತು ಅನುಸೂಯ ಇದು ಎಲ್ಲರಿಗೂ ಗೊತ್ತು ಅವ್ರ ಕತೆ. ಈ ದಂಪತಿಗಳು ಸಂತಾನವನ್ನು ಪಡೆಯಲು ಬ್ರಹ್ಮದೇವರಿಂದ ಪ್ರೇರಿತವಾಗಿ ಋಕ್ಷುಪರ್ವದಲ್ಲಿ ಹರಿಯುತ್ತಿರುವ ನಿರ್ಬಂಧ ಎಂಬ ನದಿಯಲ್ಲಿ ಹರಿ, ಬ್ರಹ್ಮ, ಶಿವ ಸದೃಶರಾದ ಸುತರನ್ನು ಪಡೆಯಬೇಕು, ನನಗೆ ಮಕ್ಕಳು ಬೇಕು. ಅವರು ಯಾಕೆ ಇರಬೇಕು ಅಂದರೆ ಹರಿ ಮತ್ತು ಹರ ಅಂದರೆ ಶಿವ ಮತ್ತು ಬ್ರಹ್ಮದೇವರು ಇವರು ಸಾದೃಶವಾಗಿ ಇರಬೇಕು ಅಂತ ಬೇಡ್ಕೊಳ್ತಾರೆ. ಆವಾಗ ಆ ರೀತಿಯಲ್ಲಿ ಅವರಿಗೆ ಗರ್ಭವತಿಯಾಗಿ 3 ಮಕ್ಕಳು ಹೊಡ್ತಾರೆ ಅಂತ. ಯಾವಾಗ ಬಂದು ಕೇಳ್ತಾರೆ, ನೀವು ನಾನು 3 ಜನ ಬಂದು ಆಶೀರ್ವಾದ ಮಾಡ್ತಾರೆ. ಯಾರನ್ನ? ಅತ್ರಿಗೋ ಮತ್ತು ಅನುಸೂಯ. ನಾನು ಬೇಡಿದ್ದು ಒಂದು ಸಂಧಾನವನ್ನು ಅವ್ರ ಥರ ಇರಬೇಕು ಅಂತ ಬೇಡಿದೆ. ಯಾವ ಥರ? 3 ಜನ ಥರ ಇರಬೇಕು ಅಂತ. 3 ಜನ ಬಂದು 3 ಮಕ್ಕಳು ಕೊಡ್ತೀವಿ ಅಂದರೆ ಏನು ಅಂತಂದರೆ, ಯಾರನ್ನ ಸನ್ನಿಧಾನದಿಂದ ಯಾವೊಂದು ಪ್ರತಿಮಾಯಿಂದ ನಾವು ಬೇಡ್ಕೊಳ್ತೇವೋ ಅದೇ ಪ್ರತಿಮಾ ಆಗುತ್ತೆ. ರಾಯರ ಮಠಕ್ಕೆ ಬಂದರೆ ರಾಯರ ಅಂತರ್ಯಾಮಿ ಇರುವ ಭಾರತೀಯರವನ ಮುಖ್ಯ ಪ್ರಣಾಂತರ್ಗತ ಅವರ ಬಿಂಬರೂಪ ಆಗುತ್ತೆ ಸನ್ನಿಧಾನ, ಅಧಿಷ್ಠಾನ ರಾಯರು. ಅದೇ ರೀತಿಯಲ್ಲಿಯೂ ಇವರು ಏನು ಮಾಡಿರೋ ಬ್ರಹ್ಮನಂತೆ, ಶಿವನಂತೆ ಮತ್ತು ಶ್ರೀಹರಿಯನಂತೆ ಇರಬೇಕು ಅಂತನ್ನುವಾಗ ಆಯಿತು, ನೀವು 3 ಜನ ಬೇಡುವಾಗ ಅಲ್ಲಿ ಬಂದು ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅದಕ್ಕೆ ಚಂದ್ರನ ಅಂಶ ಕೂಡಿಕೊಂಡ ಸೋಮ ಅಂಶ ಕೂಡಿರುವ ಚಂದ್ರ ಅಲ್ಲಿ ಹುಡ್ತಾನ, ಮತ್ತು ದತ್ತ ಪರಮಾತ್ಮನ ಅವತಾರ ರೂಪವಾದ ದತ್ತ ಮತ್ತು ರುದ್ರ ಸಂಭೂತರಾದರೆ ದುರ್ವಾಸದೇ ಮುನಿಗಳು. ಆ ದುರ್ವಾಸರು ಹುಟ್ಟಿದ್ದು ಅನುಸೂಯೆ ಮತ್ತು ಅತ್ರಿಗಳಿಗೆ. ಈ ರೀತಿಯಲ್ಲಿ ಅವ್ರ ಕತೆ ಬರ್ತಾ ಇದೆ. ಈ ಕರ್ದಮ ಪುತ್ರಿ ಶ್ರದ್ಧೆ ಅಂತ ಒಂದು 3ನೇ ಹೆಣ್ಣುಮಗಳು, ಅಂಗೀರಸ ಋಷಿಗಳು ಕೇಳಿರ್ತೀರಿ. ಆ ಅಂಗೀರಸ ಋಷಿಗಳಿಗೆ ಮದ ಮಾಡಿಕೊಡ್ತಾ ಇರ್ತಾರೆ. ಅಂಗೀರಸ ಋಷಿಗಳಿಂದ ಕೃಷ್ಣ ಪಕ್ಷ ಚತುರ್ದಶಿ ತಿಥಿಗೆ ಅಭಿಮಾನಿ ಶನಿವಾಲಿ ಅಂತ, ಮತ್ತು ಅಮಾವಾಸ್ಯೆಗೆ ಅಭಿಮಾನಿ ಕುಹು, ಶುಕ್ಲ ಪಕ್ಷದ ಚತುರ್ದಶಿ ತಿಥಿಗೆ ಅಭಿಮಾನಿನಿ ಅನುಮತಿ ಮತ್ತು ಹುಣ್ಣಿಮೆಗೆ ಅಭಿಮಾನಿಯ ರಾಕ ಎಂಬ 4 ಹೆಣ್ಣು ಮಕ್ಕಳು ಕೂಡ ಅವರಿಗೆ ಹುಡ್ತಾ ಇದ್ದಾರೆ. ಸರೋಶಿಷ ಮನ್ವಂತರದಲ್ಲಿ ಈ ಉಚತ್ಯೆ ಮತ್ತು ಬೃಹಸ್ಪತಿ ಎಂಬ ಆ ಗಂಡು ಮಕ್ಕಳು ಕೂಡ ಹುಟ್ಟಿದರು. ಯಾರು ಹುಟ್ಟಿದರು, ಯಾವ ದಿನಗಳಿಗೆ ಯಾವ ಒಂದು ದಿನಗಳಿಗೆ ಮತ್ತು ಬೇರೆ ಬೇರೆ ಪದಾರ್ಥಗಳಿಗೂ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅವರು ಅಭಿಮಾನಿಯಾಗಿ ಇರೋದನ್ನು ಮುಂದೆ ಹೇಳ್ತಾ ಇರ್ತಾರೆ. ಈ ರೀತಿಯಲ್ಲಿ 4ನೇ ಹೆಣ್ಣು ಮಗಳು ಅವಿರ್ಭುವಿ, ಅವರು +3 ಕೊಟ್ಟು ಮದ ಮಾಡಿದ್ದಾರೆ. ದಭ್ರನಾಮಕ ಅಗ್ನಿ ಎಂಬುವನು ಅಗಸ್ತ್ಯ ನಾಮಕನಾಗಿಯೂ, ವಿಶ್ರ ವಸುಂಬವನು 2 ಗಂಡು ಮಕ್ಕಳು ಹುಟ್ಟಿದ್ದಾರೆ. ವಿಶ್ರವಸಸ್ಸಿಗೆ ಇಡಿಂಬಿಲೆ ಎಂಬ ಹೆಂಡತಿಯಲ್ಲಿ ಕುಬೇರ, ಆ ದನಕ್ಕೆ ಅಧಿಪತಿ ಕುಬೇರ ಹುಟ್ಟಿದ್ದಾನ. ವಿಶ್ರವಸನ ಮತ್ತೊಬ್ಬಳು ಹೆಂಡತಿ ಕೇಶಿನಿ ಎಂಬುಳಲ್ಲಿ, ಆ ಕೇಶಿನಿ ಆಡದವಳೆ ರಾವಣ, ಕುಂಭಕರ್ಣ ಮತ್ತು ಭೀಷಣ, ಈ 3 ಗಂಡು ಮಕ್ಕಳನ್ನ ಹಡೆದಿದ್ದಾಳೆ. ಗತಿದೇವಿ ಎಂಬ 5ನೇ ಹೆಣ್ಣು ಮಗುವನ್ನು ಪುಲಗ ಮಹರ್ಷಿಗಳಿಗೆ ಕೊಟ್ಟು ಮದ ಮಾಡಿದ್ದಾರೆ. ಅವ್ರ ಮುಖಾಂತರವಾಗಿಯೂ ಕರ್ಮಶ್ರೇಷ್ಠ ವರಿಯಸ್ಸು ಮತ್ತು ಸಗಿಷ್ಣು ಎಂಬ 3 ಪುತ್ರರು ಜನ್ಮವಾಗಿದ್ದಾರೆ. 6ನೇ ಪುತ್ರಿ ಕ್ರಿಯಾದೇವಿ, ಅವಳನ್ನು ಕ್ರತು ಎಂಬ ಪ್ರಜೇಶ್ವರ ಕೊಟ್ಟು ಮದ ಮಾಡಿದ್ದಾರೆ. ಅವರಿಗೆ 60,000 ಮಂದಿ ವಾಲಿಕಿಲ್ಯ ಎಂಬ ಋಷಿಗಳು ಹುಟ್ಟಿದ್ದಾರೆ. ಅವರೇ ಸೂರ್ಯನನ್ನು ನಮಸ್ಕಾರ ಮಾಡ್ತಾ ಅರ್ಘ್ಯ ಪ್ರದಾನವನ್ನು ಕೊಟ್ಟು ಸ್ತೋತ್ರ ಮಾಡ್ತಾ ಸಂಚರಿಸ್ತಾ ಇರ್ತಾರೆ. ಎಡಬಿಡದೆ ಸೂರ್ಯನಿಗೆ ಅರ್ಘ್ಯ ಪ್ರದಾನ 3 ಕಾಲ ಕೊಡ್ತಾ ಇರ್ತಾರೆ, ಸ್ತೋತ್ರ ಮಾಡ್ತಾ ಇರ್ತಾರೆ. ಸೂರ್ಯ ದೇವರನ್ನು ಸುತ್ತಾಡುವಾಗ ಅವರು ಸುತ್ತಾರೆ. ಮತ್ತು 7ನೇ ಹೆಣ್ಣು ಮಗು ಊರ್ಜಾ ದೇವಿ, ಅವರಿಗೆ ವಸಿಷ್ಠರಿಗೆ ಕೊಟ್ಟಿದ್ದಾರೆ. ಊರ್ಜಾದೇವಿಯಲ್ಲಿ ವಸಿಷ್ಠರಿಂದ ಚಿತ್ರಕೇದು ಮೊದಲಾದ 7 ಮಂದಿ ಹುಡ್ತಾರೆ, 7 ಮಂದಿ ಇರ್ತಾರೆ.
ದೊಡ್ಡವನು ಚಿತ್ರಕೇತು. 8ನೇ ಮಗಳು ಶಾಂತಿಯಲ್ಲಿ ಅಧರ್ವಣ ಮಹರ್ಷಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಧೃತವ್ರತ, ದದ್ಯಂಜ ಮತ್ತು ಅಶ್ವಶಿರಸ್ಸು ಎಂಬ 3 ಮಕ್ಕಳು ಪುತ್ರರಾಗಿದ್ದಾರೆ. ಖ್ಯಾತಿ ಎಂಬ 9ನೇ ಹೆಣ್ಣು ಮಗು ಭೃಗಿ ಮುನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ಖ್ಯಾತಿ ಮತ್ತು ಭೃಗುವ ದೆಸೆಯಿಂದ ಧಾತೃ ಮತ್ತು ವಿಧಾತೃ ಎಂಬ 2 ಗಂಡು ಮಕ್ಕಳು. ಲಕ್ಷ್ಮಿಯ ಅವತಾರಭೂತಲಾಗಿರುವ ಭಾರ್ಗವಿ ನಾಮಕ ಹೆಣ್ಣು ಮಗಳು ಕೂಡ ಭೃಗು ಋಷಿಗೆ ಹುಟ್ಟುತ್ತಾ ಇದೆ. ಧಾತೃವಿಗೆ ಆಯತಿ ಎಂಬ ಪತ್ನಿಯಲ್ಲಿ ಮೈಕುಂಡ ಎಂಬ ಮಗ ಇದ್ದಾನ. ಅವನ ಮಗ ಮೈಕುಂಡನ ಮಗನೇ ಮಾರ್ಕಂಡೇಯ ಕಥೆ ಕೇಳಿರ್ತೀರಿ. ಆ ಮಾರ್ಕಂಡೇಯ ಋಷಿ ಹುಟ್ಟುತ್ತಾ ಇದ್ದಾರೆ. ವಿಧಾತೃವಿಗೆ ನಿಯತಿ ಎಂಬ ಪತ್ನಿಯಲ್ಲಿ ಪ್ರಾಣನು ಮಗನಾಗಿ ಹುಟ್ಟಿದ್ದಾನ. ಅವನಿಗೆ ವೇದಸ್ರಸ್ಸು, ಕವಿ ಎಂಬ 2 ಪುತ್ರರು ಜನನವಾಗಿದ್ದಾರೆ. ಕವಿಯ ಮಗನೇ ಉಸನಸ್ತು ಹಾಗಂತೇಳಿ. ಈ ಕರ್ದಮ ಪುತ್ರಿಯರ ಸಂತಾನ ಕಥಾಶ್ರವಣ, ಈ 9 ಹೆಣ್ಣು ಮಕ್ಕಳನ್ನ 9 ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿರುವ ಕಥಾಶ್ರವಣ ಬಂದು ನಮಗೆ ಪಾಪ ಪರಿಹಾರ ಆಗ್ತಾ ಇದೆ. ಈ ಸ್ವಾಮಿಭೂಮನುವಿನ ಕೊನೆಯ ಮಗಳು ಪ್ರಸೂತಿಯಲ್ಲಿ ಈ ದಕ್ಷ ಪ್ರಜೇಶ್ವರ ಅವರಿಗೆ ಮದುವೆ ಮಾಡಿಕೊಡುವಾಗ 16 ಮಂದಿ ಪುತ್ರಿಯರು ಹುಟ್ಟಿದ್ದಾರೆ. ಆ ಹುಟ್ಟಿದವರು ಅವರೆಲ್ಲರೂ ಕೂಡ ಶ್ರದ್ಧೆ ಮೊದಲ 13 ಮಂದಿ ದಕ್ಷ ಪುತ್ರಿಯರನ್ನು ಧರ್ಮರಾಜನು ಮದುವೆ ಆಗಿದ್ದಾನ. ದಕ್ಷನಿಗೆ ಹುಟ್ಟಿದ 13 ಪುತ್ರಿಯರನ್ನು 16 ಟೋಟಲ್ ಆಗಿ, ಅದರಲ್ಲಿ 13 ಜನ ಧರ್ಮರಾಜನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅವರಲ್ಲಿ ಕೊನೆಯವಳಾದ ಮೂರ್ತಿ ಎಂಬವಳು ನರನಾರಾಯಣ ಅವತರಿಸಿದ್ದಾರೆ. ಮೂರ್ತಿ ಎಂಬವಲ್ಲಿ ಭದ್ರಿಕಾಶ್ರಮದಲ್ಲಿ ನಾವು ನೋಡ್ತೀವಲ್ಲ, ನರನಾರಾಯಣ ಅಂದರೆ ಶುಕ್ಲಕೇಶಾವಾಸ ಇರುವ ಭಗವಂತ ರೂಪ ಮತ್ತು ಸಾಕ್ಷಾತ್ ನಾರಾಯಣ ರೂಪ. ಆ ಮೂರ್ತಿಯ ಮಕ್ಕಳವರಿಬ್ಬರು. ಆಗ ಸುರರು ಸುರಿಮೇಳೆ ಸುರಿದಿದ್ದಾರೆ. ಆ ನರನಾರಾಯಣ ಹುಟ್ಟುವಾಗ ಎಲ್ಲ ಅವನ್ನು ಕೊಂಡಾಡಿದ್ದ ಅನಂತ ಸ್ತೋತ್ರದಿಂದ ಕೊಂಡಾಡ್ತಾ ಇದ್ದಾರೆ. ಇದನ್ನು ವರ್ಣ ಮಾಡ್ತಾ ಇದ್ದಾರೆ. ರೀತಿಯಲ್ಲಿರುವಾಗ ನರನಾರಾಯಣ ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲಿಗೆ ದೊಡ್ಡ ಬದ್ರಿಯಲ್ಲಿ ನೆಲೆಸಿದ್ದಾರೆ ಹಾಗಂತ ಹೇಳ್ತಾ ಇದ್ದಾರೆ. ಆ ನಾರಾಯಣನೇ ಕೃಷ್ಣನಾಗಿ ಹುಟ್ಟಿದ್ದು. ಅವನೇ ಕೃಷ್ಣ. ಅವನ ಆವೇಶವುಳ್ಳ ನರನ ಸನ್ನಿಧಾನವುಳ್ಳ ದೇವೇಂದ್ರನೇ ಅರ್ಜುನ. ಆ ಶುಕ್ಲಾವೇಶ ಏನು ಇದೆಯೋ ಅವನೇ ದೇವೇಂದ್ರ ಅರ್ಜುನ. ದಕ್ಷಪುತ್ರಿ ಸ್ವಾಹಾದೇವಿಯನ್ನು ಪ್ರಧಾನಾಗಿ ಪ್ರಧಾನ ಅಂತ ಹೇಳಿ ಒಬ್ಬರಿಗೆ ಮದುವೆ ಮಾಡಿಕೊಟ್ರು. ಅವರಲ್ಲಿ ಪಾವಕ, ಪವಮಾನ ಮತ್ತು ಶುಚಿ ಎಂಬ 3 ಪುತ್ರರು ಹುಟ್ಟಿದ್ದಾರೆ. ಈ 3 ಅಗ್ನಿಗಳಿಂದ 45 ಮಂದಿ ಅಗ್ನಿಗಳು ಹುಟ್ಟಿದ್ದಾರೆ. ಒಟ್ಟು 49 ಅಗ್ನಿಗಳು. ವೈದಿಕ ಯಜ್ಞ ಕರ್ಮ ಮಾಡುವಾಗ ಈ 49 ಜನರಿಗೆ ನಾವು ನಮಿಸಿ ಅವರಿಗೆ ಆಹುತಿಯನ್ನು ಕೊಡ್ತಾ ಇದ್ದಾರೆ. ಇಷ್ಟಿಗಳು ನಡೆಸ್ತಾ ಇದೆ. ಅಗ್ನಿಶ್ವಾತ್ವ ಮತ್ತು ಬರ್ಗಿಷಿತರು ಎಂಬ ಪಿತೃದೇವತೆಗಳಿಗೆ ದಕ್ಷಪುತ್ರಿ ಸ್ವಾದೇವಿ ಪತ್ನಿಯಾಗಿದ್ದಾಳೆ. ಇವರಲ್ಲಿ ಮೇನ ಮತ್ತು ವೈತರಣಿ ಎಂಬ 2 ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಸತಿ ಎಂಬ ದಕ್ಷಪುತ್ರಿಯ ಶಿವನನ್ನು ಮದುವೆ ಮಾಡಿಕೊಂಡಿದ್ದಾಳೆ. ನಾವು ಗೊತ್ತಿರುವಂತೆ ದಕ್ಷನ ಮಗಳು ದಾಕ್ಷಾಯಿಣಿ ಹಾಗಂತೇಳಿ ಅವಳಿಗೆ ದಕ್ಷಿಣ ಮಗಳಾಗಿರೋದು ಅವಳು ದಾಕ್ಷಾಯಿಣಿ ಅಂತ ಹೆಸರು ಪಡಿತಾ ಇದ್ದಾಳೆ. ಅವಳಿಗೆ ಹೆಸರಿಟ್ಟಿರೋದು ಸತಿದೇವಿಯಿಂದ. ಆ ಸತಿದೇವಿಯೇ ಶಿವನನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ. ಪತಿವ್ರತ ಶಿರೋಮಣಿಯಾದ ಇವಳಿಗೆ ಆ ಕಾಲಕ್ಕೆ ಯಾವಾಗ ಈ ಮದುವೆ ಮಾಡಿ ಕೊಟ್ಟು ತುಂಬ ವರ್ಷ ಆದ ಮೇಲೆ ಸಂತಾನ ಭಾಗ್ಯ ಆಗಿಲ್ಲ. ಮತ್ತು ಸತಿ ಮತ್ತು ರುದ್ರದೇವರಿಗೆ ವಿನಾಯಕ, ಸ್ಕಂದ ಮಕ್ಕಳಿದ್ದಾರಲ್ಲ, ಹಿರಿಯಾಗಿ ಮಾಡ್ತಾ ಇದ್ದ ಅಂದರೆ ಅವಳು ಆ ಸತೀದೇವಿ ತನ್ನ ದೇಹವನ್ನೇ ಪರಿತ್ಯಾಗ ಮಾಡಿಬಿಡ್ತಾಳೆ ಮಕ್ಕಳನ್ನ ಅಡಿದೆ. ಅದಕ್ಕೆ ಸಂತಾನ ಭಾಗ್ಯ ಇಲ್ಲ ಅಂತ ಯಾಕೆ ಅದು ಕಥೆ ಬರ್ತಾ ಇದೆ ಹಾಗಂತ ಕೇಳ್ತಾ ಇದ್ದಾರೆ. ಇತರ ಮೈತ್ರಿಯಲ್ಲಿ ಕೇಳ್ತಾ ಇರುವ ವಿಷಯ, ದಕ್ಷನು ಶಿವನನ್ನು ದ್ವೇಷಿಸಲು ಕಾರಣವೇನು? ಯಾಕೆ ಮಾಮನಿಗೂ ಮತ್ತು ಅಳಿಯನಿಗೆ ಜಗಳ ಬಂತು? ಅದು ವಿವರವಾಗಿ ಹೇಳಬೇಕು ಅಂತ ಕೇಳುವಾಗ ಮೈತ್ರೇಯ ಹೇಳ್ತಾ ಇದ್ದಾರೆ. ಮೈತ್ರೇಯ ವಾಚ, ಹಿಂದೆ ಪ್ರಜೇಶ್ವರೆಲ್ಲರೂ ಸತ್ರಯಾಗವನ್ನು ಆರಂಭ ಮಾಡಿಕೊಂಡಿದ್ದಾರೆ. ಈ ಪ್ರಜೇಶ್ವರರು ಅಂತ ನಾವು ಎಷ್ಟು ಕೇಳಿದ್ರೋ 9 ಜನ ಮತ್ತು ಇತರ ಪ್ರಜೇಶ್ವರಗಳು ಅವರೆಲ್ಲರೂ ಋಷಿಗಳು ದೇವತೆಗಳು ಎಲ್ಲ ಬಂದಿದ್ದಾರಲ್ಲ, ಅವರೆಲ್ಲ ಸೇರಿಕೊಂಡು ಆ ದಕ್ಷಪ್ರೇಶ್ವರು ಅಲ್ಲಿ ಬರಲು ಬ್ರಹ್ಮ ದಕ್ಷ ಪ್ರಜೇಶ್ವರರು ಆ ಯಜ್ಞಕ್ಕೆ ಎಲ್ಲರನ್ನು ಕರೆದು ಮಾಡ್ತಾ ಇದ್ದಾರೆ. ಆ ಯಜ್ಞದಲ್ಲಿ ಏನಾಯಿತು ಅಂದರೆ
ಎಲ್ಲ ಬರುವಾಗ ಎಲ್ಲ ಸಭೆ ತುಂಬಿದೆ. ಎಲ್ಲ ದೇವತೆಗಳು ಋಷಿಗಳು ಎಲ್ಲ ಯಾರ್ಯಾರು ಆಹ್ವಾನ ಮಾಡಿದ್ದಾರೋ ಎಲ್ಲ ಬಂದಿದ್ದಾರೆ. ಎಲ್ಲ ದೇವತೆಗಳು, ಅಭಿಮಾನಿ ದೇವತೆಗಳು ಎಲ್ಲ ನಾವು ನೋಡಿದ್ವು. ಮನುಗಳು ಎಲ್ಲ ಬಂದಿದ್ದಾರೆ. ಆಗಿರುವಾಗ ಅಲ್ಲಿ ಬ್ರಹ್ಮದೇವರು ಮತ್ತು ರುದ್ರದೇವರು ಇಬ್ಬರು ಕೂಡ ಕೂತ್ಕೊಂಡಿದ್ದಾರೆ. ಈ ದಕ್ಷ ಪ್ರಜೇಶ್ವರ ಬರುವಾಗ ಬ್ರಹ್ಮದೇವರು ಎದ್ದು ನಿಂತ್ಕೊಂಡಿಲ್ಲ ಮತ್ತು ರುದ್ರದೇವರು ಕೂಡ ಎದ್ದು ನಮಿಸಿಲ್ಲ. ಮಾಮ ಬರ್ತಾರೆ, ಎದ್ದು ನಿಲ್ತಬೇಕಾಯಿತು, ಎದ್ದು ನಿಂತಿಲ್ಲ. ಬ್ರಹ್ಮದೇವರು ಅಂತೂ ಈ ದಕ್ಷ ಪ್ರಜಾಪತಿಗೆ ತಂದೆ, ಅವರಿಂದ ಹುಟ್ಟಿದ್ದು. ತಂದೆ ಎದ್ದು ನಿಲ್ಲಬೇಕು ಅವಶ್ಯಕತೆ ಇಲ್ಲ. ಇವರೇ ನೆನೆಸ್ಕೊಂಡು ಬ್ರಹ್ಮದೇವ ನಮಸ್ಕಾರ ಮಾಡ್ಕೊಂಡು ಹೋಗುವಾಗ ಪಕ್ಕದಲ್ಲಿ ಕೂತ್ಕೊಂಡು ರುದ್ರದೇವನು ಪಾಪವಾಗಿ ನೋಡ್ತಾರೆ, ನಾ ಬಂದಿದ್ದೇನೆ. ಆ ರುದ್ರದೇವರು ಕಣ್ಣು ಮುಚ್ಚು ಧ್ಯಾನದಲ್ಲಿ ಇರ್ತಾರೆ. ಸರಿ, ಏನೋ ನಾಟಕ ಆಡ್ತಾಯನ ನೋಡ್ತೀಯಾ, ನಾವು ಬಂದು ಎದ್ದಿಲ್ಲ ಹಾಗಂತೇಳಿ ಕೋಪ ಬಂದುಬಿಡ್ತಾನೆ. ನಮಗೆ ಏನೋ ಒಂದು ಕಾರ್ಯಕ್ರಮ ಯಾರೋ ಒಂದು ಮದಿಸಿಲ್ಲ, ಏನೋ ಒಂದು ಆಗಿಲ್ಲ, ಊಟಕ್ಕೆ ಅಲ್ಲಿ ಕೊಡ್ರಿ ಇಲ್ಲಿ ಕೊಡ್ರಿ ಅಂದ್ಬಿಡ್ತಾರೆ. ಅಥವಾ ಏನೋ ಒಂದು ಆಗತ್ತೆ ವ್ಯವಸ್ಥೆ, ಅದು ಕರೆದೇ ಇಲ್ಲ, ನಮ್ಮ ಹೆಸರು ಪತ್ರಿಕೆಯಲ್ಲಿ ಹಾಕೇ ಇಲ್ಲ, ವಿಷಿಂಗ್ ಕಾರ್ಡ್ಲಿ ಹಾಕಿಲ್ಲ, ಪದಪತ್ರಿಕೆ ಹಾಕಿಲ್ಲ ಅಂತೇಳಿ ಕೋಪಗಳು. ಅಲ್ಲಿ ಕೋಪವನ್ನು ಅಲ್ಲಿ ಹೋಗಿ ತೋರಿಸೋದು, ಇದೆಲ್ಲ ನಮ್ಮ ಜೀವನ ನಡೀತೆ. ಅದೇ ರೀತಿ ಅವ್ರು ನಡೀತಾರೆ ಅಂದರೆ ಅಲ್ಲೆಲ್ಲ ಕಲಿಯಾದಿ ಪ್ರವೇಶಗಳು ಹಾಗೇ ಆಗತ್ತೆ ಅವರೊಳಗಡೆ. ಇವರು ಹೋಗಿ ಸ್ಟೇಜಲ್ಲಿ ನಿಂತ್ಕೊಂಡು ಎಲ್ಲ ನಾನು ಹೇಳೋದನ್ನು ಕೇಳಿ, ಈ ರುದ್ರ ಇದ್ದಾನಲ್ವ, ಈ ರುದ್ರನಿಗೆ ಹೆಸರೇ ಶಿವ, ಆದರೆ ಶಿವ ಅಂದರೆ ಪವಿತ್ರ ಶುಭ, ಇವ ಅಶಿವನಾಗಿದ್ದಾನ. ಇವ ಮಸಾನದಲ್ಲಿ ವಾಸ ಮಾಡ್ತಾ ರುಂಡ ಮಾಳಧಾರಣ ಮಾಡಿಕೊಂಡು ಅಲ್ಲಿ ಸತ್ತೋಯ್ರಿ ಹೆಣವನ್ನು ಭಸ್ಮಧಾರಣ ಮಾಡಿಕೊಂಡು ತಿರುಗಾಡ್ತಾ ಇರೋನು ಮಸಾನವಾಸಿಯಾಗಿದ್ದಾನ, ಅಶಿವನಾಗಿದ್ದಾನ. ಇವ ಯಾವಾಗಲೂ ಮಡಿ ರಹಿತನಾಗಿದ್ದಾನ, ಮಡಿನೇ ಇವನಿಗಿಲ್ಲ, ಅಶುಚಿಯಾಗಿದ್ದಾನ. ಇವ ಒಂಥರ ಹುಚ್ಚನೇ ಸರಿ, ಹೆಸರಿಗೆ ಮಾತ್ರ ಶಿವ. ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಮಗಳು ಸತಿದೇವಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿರಲೇಬಾರದು, ನನಗೆ ದುಃಖವಾಗ್ತಾ ಇದೆ ಹಾಗಂತೇಳಿ ಹೇಳ್ತಾ ಇದ್ದಾನ. ಈಗ ನಿಂದಿಸಿ ಈ ಅಯೋಗ್ಯನಿಗೆ ಹೇಳ್ತಾ ಇದ್ದಾರೆ, ಯಜ್ಞಭಾಗಂ ನದವತಾಂ ದೇವೈಹಿ ದೇವಗಣ ಅತಮಃ. ನಾನು ಇವನಿಗೆ ಯಜ್ಞಭಾಗದಲ್ಲಿ ಕೊಡಬೇಡಿ, ಯಜ್ಞಭಾಗವನ್ನು ಯಾರು ಕೊಡಬೇಡಿ ಅಂತೇಳಿ ಕೋಪದಿಂದ ಮಾತಾಡ್ತಾ ಇದ್ದಾನ ಶಿವ. ಆಗ ಶಿವ ನೇವಕಾಗ್ನಿ ಯಾವ ನಂದಿಯ ದಕ್ಷಿಣನೋ ಅವನ ಮಾಡಿದ ಶಿವ ನಿಂದನೆಯನ್ನು ಕೇಳಿ ಆನಂದಪಟ್ಟ ವಿಪ್ರರಿಗೆ ಶಾಪವನ್ನು ಕೊಡ್ತಾ ಇದ್ದಾನ ನಂದಿ. ಶಿವನ ವಾಗನವಾಗಿರೋ ನಂದಿ ಈ ಥರ ಕೊಡ್ತಾನ. ತತ್ವದಾಗ ವಿಮುಖೋಭವತ್. ಈ ಶಿವನ ಅನುಯಾಯಿಗಳು ಯಾರಿದ್ದಾರೋ ಅವರಿಗೆ ಯಥಾರ್ಥ ಜ್ಞಾನ, ತತ್ವಜ್ಞಾನ ಅಂದರೆ ಮೋಕ್ಷ. ಈ ಮೋಕ್ಷವೇ ಇಲ್ಲ ಹೋಗಲಿ ಅಂತ ಅರ್ಥ. ಅದಕ್ಕೆ ತತ್ವದಾಗ ವಿಮುಖೋಭವತ್, ತತ್ವಜ್ಞಾನ ಇಲ್ಲ ಹೋಗಲಿ, ಯಥಾರ್ಥ ಜ್ಞಾನ ಇಲ್ಲಾಗಿ ಜ್ಞಾನರಹಿತರಾಗಲಿ, ಕಾಮ್ಯಕರ್ಮದ ವಶ ಆಗಲಿ, ಕೃಷ್ಣಾರ್ಪಣ ವಸ್ತು ಬುದ್ಧಿ ಅವರಿಗೆ ಬರೋದಿಲ್ಲ ಅಂತ. ಕಾಮ ಇದು ಬೇಕು ಅದು ಬೇಕು, ಅದಕ್ಕೆ ಯಜ್ಞ ಮಾಡಬೇಕು. ಹರಿಸರ್ವೋತ್ತಮವಾಗಿರುವುದು ಪಂಚಭೇದ ತಾರತಮ್ಯ ಇದು ಉದ್ದ ಮೋಕ್ಷ, ಇದು ಅವರಿಗೆ ಇಲ್ಲವೇ ಇಲ್ಲ ಅಂಥೇಳಿ ನಂದಿದೇವರು ಶಾಪ ಕೊಡ್ತಾ ಇದ್ದಾರೆ. ಅವ್ರು ಕೊಟ್ಟ ಶಾಪಕ್ಕೆ ಬದಲಾಗಿ ಮತ್ತು ಅತತುತ್ಯ ಅವರಿಗಿರಲಿ. ಇವನ ಅನುಯಾಯಿಗಳೆಲ್ಲರೂ ಕೂಡ ಕೊಂಚ ಕಾಲ ಸಂಚಾರ ದುಃಖವನ್ನು ಎಲ್ಲಿ ಬೇಕಾದ್ರೆ ಸಂಚಾರ ಮಾಡ್ತಾ ತಿರುಗಾಡ್ತಾ ಇರಲಿ. ಅವರೆಲ್ಲರೂ ವೇದ ತಾತ್ಪರ್ಯವನ್ನು ತಿಳಿಯದೆ ಮೇಲ್ನೋಟಕ್ಕೆ ಕರ್ಮಗಳಲ್ಲಿಯೇ ಆಸಕ್ತರಾಗಲಿ. ವೇದ ಏನೋ, ವೇದ ಮಂತ್ರ ಏನೋ ಅದನ್ನು ತಿಳಿಬೇಕು, ಅದು ಅರ್ಥನ ತಿಳಿಬೇಕು, ಆ ಬುದ್ಧಿಯೇ ಇವರಿಗೆ ಬರಬಾರ್ದು ಹಾಗಂತ ಶಾಪ ಕೊಡ್ತಾ ಇದ್ದಾರೆ. ಇವರು ತಿನ್ನಬಾರನ್ನ ತಿಂದು ಕುಟುಂಬ ಪೋಷಣೆಗಾಗಿ ವಿದ್ಯೆಯನ್ನು ಕಲಿತು, ಏನು ವಿದ್ಯೆ ಕಲಿತಾರೋ ಅಂತ ಅವರ ಅನುಯಾಯಿಗಳು ಬ್ರಾಹ್ಮಣರು ವೇದವನ್ನು ಕಲಿತು ಅದು ಮಾರುವರಾಗಲಿ, ವೇದವನ್ನು ತನ್ನ ಹೊಟ್ಟಪಾಡಿಗೆ ಮಾರುವ ರೀತಿಯಲ್ಲಿ ನಡ್ಕೊಳ್ಳಿ. ಹಣವೆಂದರೆ ಹಲ್ಲುಗಿಂಜೆ ಬುಕ್ಕರಾಗಿ ಸಂಚರಿಸಲಿ ಮತ್ತು ಎಂಡದ ಗಿಡಗಳನ್ನು ಭಜಿಸುವ ಜೀವದೀಕ್ಷೆಯನ್ನು ಹೊಂದಲಿ ಮತ್ತು ಪಾಷಾಂಡಿಗಳಾಗಲಿ. ಇವರೆಲ್ಲ ಪಾಷಾಂಡಿಗಳಾಗಲಿ. ವೇದನಿಂದ ಸದಾ ಭೈರವ
ಅವನೇ ಸರ್ವೋತ್ತಮ, ಶಿವನೇ ಸರ್ವೋತ್ತಮ ಅಂತೇಳಿ ಅವರೆಲ್ಲ ಕೊಂಡಾಡಿಲ್ಲ ಅವನ. ಅದರಿಂದ ಮೋಕ್ಷ ಇಲ್ಲಲ್ಲ, ಅದಕ್ಕೆ ಮೋಕ್ಷ ಏನಾರಾಗಲಿ. ಹೀಗೆ ಆ ಭೃಗು ಮುನಿಯು ಹೇಳಿದ್ದನ್ನು ಕೇಳಿದ ಶಿವನು ಸ್ವಲ್ಪ ಅನುತಾಪಗೊಂಡಂತೆ ಆಗಿ ಅನುಚರ ಒಡನೆ ಆ ಸಭೆಯಿಂದ ಎದ್ದು ಹೊರಟು ಹೋಗಿದ್ದಾನ ರುದ್ರದೇವರು. ಬಳಿಕ ಆ ಸತ್ರವು ಇಬ್ಬರು ಶಾಪ ಕೊಡ್ತಾ ಇದ್ದಾರೆ, ಒಬ್ಬರಿಗೊಬ್ಬರು. ಭೃಗು ಋಷಿ ಕೊಡೋದು ಮತ್ತು ನಂದಿನಿ ಕೊಡೋದು. ಆ ನಂದಿ ಕೊಡೋ ಶಾಪ ಅವರಿಗೆ ಭಾಷಣ ಆಗಲಿ ಅಂತ. ನಂದಿ ಶಾಪ ಕೊಡೋದು ನೋಡಿ ಭೃಗು ಋಷಿ ಕೂಡ ಪ್ರತಿ ಶಾಪವನ್ನು ಕೊಡ್ತಾ ಇದ್ದಾರೆ. ಇವರು ಶಿವ ಪಾಷಂಡಿಗಳಾಗಲಿ ಅಂತೇಳಿ ನಾವು ನೋಡಿದ್ವು ಅದೆಲ್ಲ. ಆ ರೀತಿಯಲ್ಲಿ ಒಬ್ಬರಿಬ್ಬರು ಶಾಪ ಕೊಟ್ಕೊಂಡ್ಮೇಲೆ ರುದ್ರದೇವರು ಅಲ್ಲಿಂದ ಹೊರಟೋಗ್ತಾರೆ. ಹೀಗೆ ದಕ್ಷ ಮತ್ತು ಶಿವರಿಗೆ ಬಹು ಕಾಲ ಬಂದು ದ್ವೇಷ ಆಡಿಕೊಂಡು ತುಂಬ ಕಾಲ ಹಾಗೆ ಇರ್ತಾರೆ, ಮಾತುಕತೆ ಇಲ್ಲದು. ಆವಾಗ ಈ ದಕ್ಷ ಪ್ರಜಾಪತಿಯನ್ನು ಪ್ರಜೇಶ್ವರ ಯಾರಿದ್ದಾರೆಯೋ ಅವರಿಗೆಲ್ಲ ಪ್ರಧಾನ ಅಂದರೆ ಹೆಡ್ ಆಫ್ ದ ಪೋಸ್ಟ್ ಅಧ್ಯಕ್ಷ ಮಾಡ್ತಾರೆ. ಅಧ್ಯಕ್ಷ ಮಾಡಿ ಎಲ್ಲರೂ ಏನು ಮಾಡ್ತಾರೆ, ಒಂದು ಹೋಮ ಮಾಡಬೇಕು ಅಂತ ಹೇಳಿ ಬೇಡ್ಕೊಳ್ತಾರೆ. ಅವ ರುದ್ರಭಾಗವಿಲ್ಲದೆ ಒಂದು ಬೃಹಸ್ಪತಿ ಸಭಾ ಎಂಬ ಕ್ರತೊಂದು ಯಜ್ಞ ಅದನ್ನು ಆರಂಭಿಸ್ತಾ ಇದ್ದಾನೆ. ಅದಕ್ಕೆ ಸಕಲ ಋಷಿಗಳು ದೇವತೆಗಳು ಬಂದು ಕರೆದಿದ್ದಾನೆ, ಎಲ್ಲ ಸೇರಿದ್ದಾರೆ. ಎಲ್ಲರೂ ತನ್ನ ತಂದೆಯಾದ ಅವರ ಪಟ್ಟಣದ ಮೇಲೆ ಹೋಗುವಾಗ ಆ ಕೈಲಾಸದಿಂದ ನೋಡ್ತಾ ಇದ್ದಾಳೆ. ನೋಡುವಾಗ ಎಲ್ಲಿ ವಿಮಾನ ಜೋರಾಗಿ ಹೋಗ್ತಾ ಇದ್ದೀರಿ, ಅಲ್ಲಿ ಅಲಂಕಾರ ಎಲ್ಲ ಮಾಡಿಕೊಂಡು ಎಲ್ಲಿಗೆ ಹೋಗ್ತೀರಿ ಹಾಗಂತೇಳಿ ನಿಲ್ಲಿಸಿ ಕೇಳುವಾಗ ಸತೀದೇವಿ ಕೇಳ್ತಾ ಇದ್ದಾಳೆ. ಆವಾಗ ಎಲ್ಲರೂ ಕೂಡ ಏನು ಹೇಳ್ತಾರೆ, ದಕ್ಷ ಪ್ರಜಾಪತಿ ಪ್ರಜೇಶ್ವರಿ ಎಲ್ಲರಿಗೂ ಅಧ್ಯಕ್ಷರಾಗಿದ್ದಾರೆ, ಅವರು ಹೋಮ ಮಾಡ್ತಾರೆ ಹೌದಾ ಅಂಥೇಳಿ. ಮತ್ತು ಇವಳು ಹೋಗಿ ಕೇಳ್ತಾಳೆ, ಹೋಗೋಣ ನಮಗೆ ಕೂಡ ಹುಡುಗರೆಲ್ಲ ಸಿಕ್ಕತ್ತೆ, ಸಂತೋಷ ಆಗತ್ತೆ ಹಾಗಂತ ಹೇಳುವಾಗ ನಿನ್ನ ಕರೆದರ ಅಂತ ಕೇಳ್ತಾರ ಶಿವ. ಇಲ್ಲ, ಆದರೆ ಗುರುಮನೆ, ತಂದೆ ಮನೆ ಮತ್ತು ಸ್ವಾಮಿ ಮಿತ್ರರು ಇವರೆಲ್ಲ ಕರೆಯದೇ ಕೂಡ ನಾವು ಹೋಗ್ಬೋದು. ತಂದೆ ಗುರು ಸ್ವಾಮಿ ಅಂದರೆ ಗಂಡನ ಮನೆ, ಮಿತ್ರರು ಅಂದರೆ ಫ್ರೆಂಡ್ಸು, ತುಂಬ ಡಿಯರೆಕ್ಟ್ ಫ್ರೆಂಡ್ಸು ಅವರಿದ್ದಾರೆ. ಅವ್ರು ಕರೀತಾರೆ, ಏನೋ ಜ್ಞಾಪಕದಲ್ಲಿ ಕರೀಲಾ ಬಿಟ್ಟಿರ್ಬೋದು, ಅವ್ರ ಮನೆಗೆ ಕರೀತಾ ಇದ್ರೂ ಕೂಡ ಅದು ಫಂಕ್ಷನಿಗೆ ಹೋಗ್ಬೋದು ಹಾಗಂತ ಶಾಸ್ತ್ರ ಹೇಳುತ್ತೆ. ನೀವು ಪ್ರಸನ್ನಾಗಿ ದಯಮಾಡಿ ಇಬ್ಬರು ಹೊರಡೋಣ ಅಂತ ಕೇಳುವಾಗ ಅಳಂತ ರೀತಿಯಲ್ಲಿ ಬೇಡ್ಕೊಳ್ತಾಳೆ. ಆವಾಗ ಅದೆಲ್ಲ ಆಗೋದಿಲ್ಲ, ನಿನ್ನ ಮನಸ್ಸಿನ ಜಾಗಕ್ಕೆ ನಾವು ಹೋಗ್ಲಾರ ಬರಲಾರ ಅಂತೇಳಿ ಶಿವ ಮಂಗಳೇ ಬಂಧುಗಳು ಕರೆಯದೆ ಒಂದು ಇದ್ದರೂ ಕೂಡ ನಾವು ಹೋಗಬಾರ್ದು, ನಮ್ಮ ಎಲ್ಲಿ ಅವಮಾನ ಆಯಿತೋ ಅಲ್ಲಿಗೆ ಹೋಗಬಾರ್ದು, ಮನಸ್ಸು ಎಲ್ಲಿ ನಮ್ಮನ್ನು ಕೆಡಿಸ್ತಾರೋ ಅದು ನಮ್ಮನ್ನು ಮತ್ತು ಹೇಳ್ತಾನೆ ತಾರತಮ್ಯದಲ್ಲಿ ದಕ್ಷ ಪ್ರಜಾಪತಿ ಕಡಿಮೆ, ಶಿವ ಒಂದು ಉತ್ತಮವಾದ ದೇವತೆ, ಅದಕ್ಕೆ ನಮಸ್ಕಾರ ಮಾಡಲ್ಲ. ಮತ್ತು ನಾನು ಯಾಕೆ ನಮಸ್ಕಾರ ಮಾಡಿಲ್ಲ ಅಂತ ಅವನು ಕೇಳೇ ಇಲ್ಲ. ನಾನು ತಪಸ್ಸು ಮಾಡ್ತಾ ಇರುವಾಗ ಎಲ್ಲೋ ಒಂದು ಜಾಗದಲ್ಲಿ ತಪಸ್ಸು ಮಾಡ್ತಾ ಇರೋರು ರುದ್ರದೇವರು, ಬ್ರಹ್ಮದೇವರು ಎದುರಿಗೆ ಕೂತ್ಕೊಂಡಿದ್ದಾರೆ. ಬ್ರಹ್ಮದೇವರು ಒಳಗಡೆ ಇರುವ ಪರಮಾತ್ಮನನ್ನು ನಾನು ಧ್ಯಾನ ಮಾಡ್ತಾ ಇದ್ದೆ. ಯಾರನ್ನು ನಾವು ಉತ್ತಮವಾದ ಒಬ್ಬರನ್ನು ಧ್ಯಾನ ಮಾಡುವಾಗ ಕೆಳಗೆ ಮಂದಿ ಯಾರನ್ನ ತಾರತಮ್ಯಲ್ಲಿ ಕಡಿಮೆ ಜಾಗದಲ್ಲಿರೋರು, ತಾರತಮ್ಯ ಕಡಿಮೆ ಇರೋರು ಬಂದರೆ ನಮಸ್ಕಾರ ಮಾಡಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಮಾಮ ತಂದೆ ಸ್ಥಾನ ಎಲ್ಲ ಗೊತ್ತು, ಆದರೂ ಕೂಡ ನಾನು ಧ್ಯಾನದಲ್ಲಿ ಮುಳುಗಿದ್ದೀನಿ, ಆ ಸಮಯಕ್ಕೆ ಬಂದಿದ್ದು ನೋಡಿಲ್ಲ. ಇದು ನನ್ನ ತಪ್ಪಿಲ್ಲ, ಅವರು ಅಡ್ಜಸ್ಟ್ಮೆಂಟೇ ಇಲ್ಲ ಅವರಿಗೆ, ಏನಂತಂದು ಅವ್ರ ಜ್ಞಾನವೇ ಇಲ್ಲ, ತಾರತಮ್ಯಕ್ಕೆ ಜ್ಞಾನವೇ ಇಲ್ಲ. ಇದೆಲ್ಲ ನಾನು ಬ್ರಹ್ಮನ ಒಳಗಿರೋ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದೆ, ಧ್ಯಾನ ಆಸಕ್ತನಾಗಿದೆ, ನನ್ನನ್ನು ಆ ಥರ ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ, ಶಾಪವನ್ನು ಕೊಟ್ಟಿದ್ದಾರೆ ಹಾಗಂತೇಳಿ ಅವರು ಅನಂತ ರೀತಿ ಹೋಗಿಲ್ಲ. ಇವಳು ಏನು ಮಾಡ್ತಾಳೆ, ಹೋಗ್ತಾಳೆ, ಗಂಡನ ಅನುಮತಿ ಇಲ್ಲದೆ ಹೋಗು ಹಾಗಂತೇಳಿ ಕಳಿಸ್ತಾನೆ. ಹೋದರೆ ಬರಬೇಡ ಅಂತಾರೆ ಹೇಳ್ತಾನೆ. ಹಾಗೆ ಆಯಿತು. ಪಾಪ ಇವಳು ಹೋಗ್ತಾಳೆ, ತಂದನ್ನು ಬೇಡ್ಕೊಳ್ತಾಳೆ, ಯಾಕೆ ಬಂದು ಏನಂತ ಎದಕ್ಕೆ ಬಂದಿದ್ದಿಲ್ಲ ಕೇಳ್ತಾನೆ ಮರ್ಯಾದೆ ಇಲ್ಲ. ಆಗಿ ನಾನು ಗಂಡನ ಮಾತು ಕೇಳದೆ ಬಂದಿದ್ದಕ್ಕೆ ನನಗೆ ಸರಿಯಾಗಿ ಅವಮಾನ ಮಾಡ್ತಾ ಇದ್ದೀರಿ, ಇದು ನನ್ನ ತಪ್ಪಿ ಆಗಿದೆ ಹಾಗಂತೇಳಿ ಹೇಳ್ತಾಳೆ. ಆವಾಗ ಮತ್ತು ಅವ ಶಿವನಿಂದನೆಯನ್ನು ದಕ್ಷ ಪ್ರಜಾಪತಿ ಮಾಡುವಾಗ ಮತ್ತು ಇಂಥ ಒಂದು ನನ್ನ ಗಂಡ ಅವರನ್ನು ಅಂತರ್ಯ ಪರಮಾತ್ಮನನ್ನು ನಾನು ಸೇವೆ ಮಾಡೋಕ್ಕೋಸ್ಕರ ನನಗೆ ಮದ ಮಾಡಿ ಕೊಟ್ಟಿದ್ದೀರಿ, ಗಂಡನಿಂದವೇ ಮೋಕ್ಷ ಪಡಿಬೇಕು ನಾನು, ಉತ್ತಮವಾದ ಶಿವ ಅವ್ರನ್ನ ಬಂದು ದೇವತೆಗಳೆಲ್ಲ ಕೊಂಡಾಡ್ತಾ ಇರ್ತಾರೆ, ಮೋಕ್ಷಕ್ಕೆ ಅವರೇ ಕಾರಣ ಅಂದರೆ ಮನಸ್ಸು ಮುಖಾಂತರಾಗಿ ಆ ತತ್ವಮನಿಗೆ ಕಾರಣ ಅಲ್ವಾ, ತತ್ವಜ್ಞಾನಕ್ಕೆ ಕೊಡೋಕ್ಕೆ ಅವರೇ ಕಾರಣ, ಅವರು ಉತ್ತಮವಾದ ದೇವತೆಗಳು, ಬ್ರಹ್ಮಣ ಪುತ್ರರಾಗಿದ್ದಾರೆ ಎಲ್ಲ ಅನಂತ ರೀತಿಯಲ್ಲಿ ಹೇಳಿ ನನ್ನ ಗಂಡನಾಗಿದ್ದಾರೆ. ಎಲ್ಲಿ ಒಂದು ವಿಷಯ ತಪ್ಪಾಗಿ ನಡೀತಾ ಇದೆಯೋ ಅಲ್ಲಿ ಹೋಗಬಾರ್ದು, ಅಲ್ಲ ತಪ್ಪಾದ ವಿಷಯ ಕಿವಿಯಲಿಕ್ಕೆ ಬಿತ್ತೋ
ಅದನ್ನು ಖಂಡನ ಮಾಡಬೇಕೆದ್ದು, ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬೋದು ಹಾಗಂತೆಲ್ಲ ಇದೆ. ಇದು ಒಂದು ತತ್ವಜ್ಞಾನ ವಿಪರೀತವಾಗಿ ನಡೀತಾ ಇರೋದ್ರಿಂದ ನಾನು ನನ್ನ ಗಂಡನ ಮನೆಗೂ ಹೋಗಂಗಿಲ್ಲ, ಇಲ್ಲಿಯೂ ಮರ್ಯಾದಿಲ್ಲ ಅಂದರೆ ನನ್ನ ಯೋಗ ಧ್ಯಾನದಲ್ಲಿ ನಾನು ಸುಟ್ಕೊಂಡು ಬೂದಿ ಆಗ್ತೀನಿ ಅಂತೇಳಿ ತನ್ನ ಯೋಗ ತಪಸ್ಸು ಮಾಡ್ತಾ 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 ಆ ಶಿವ ಅಂತರ್ಯಾಮಿ ಪರಮಾತ್ಮನ ಚಿಂತನೆಯಲ್ಲಿ ತನ್ನ ಯೋಗಾಗ್ನಿಯಲ್ಲಿ ತನ್ನ ಜೀವನ ಪರಿತ್ಯಾಗ ಮಾಡ್ತಾಳೆ. ಅವಳಲ್ಲಿರುವ ಅಗ್ನಿಯೇ ಅದನ್ನು ಆ ದೇಹವನ್ನು ಸುಟ್ಟು ಬೂದಿ ಆಗತ್ತೆ. ಆಮೇಲೆ ಇದನ್ನು ಹೋಗಿ ಹೇಳ್ತಾರೆ, ಈ ಥರ ನಿನ್ನ ಹೆಂಡತಿ ಸತಿದೇವಿ ತನ್ನ ಧ್ಯಾನದಲ್ಲಿ ಮಗ್ನಲಾಗಿ ಅವಳು ಸುಟ್ಟು ಬೂದಿ ಆಗಿಬಿಟ್ಲು ಅಂತ. ಎಲ್ಲ ಕೋಪ ಬರುತ್ತೆ ಆ ರುದ್ರ ಪರಿವಾರಕ್ಕೆಲ್ಲ. ತನ್ನ ಹೆಂಡತಿ ಈ ಥರ ಸತ್ತೋಗ್ಬಿಟ್ಲೆ ಅಂದಲ್ಲಿ ಕೋಪದಲ್ಲಿ ತನ್ನ ಜಡೆಯಿಂದ ಕೂದಲನ್ನ ಕಿತ್ತು ಹಾಕ್ತಾನ. ಅಲ್ಲಿ ಒಂದು ರುದ್ರಾದ ಸಂಭೂತನಾದ ಒಂದು ಭೂತ ಥರ ಹುಟ್ತಾನ. ಅವನಿಗೆ ವೀರಭದ್ರ ಅಂತ ಹೆಸರು. ಆ ವೀರಭದ್ರ ಅವತಾರ ಮಾಡ್ತಾ ಇದ್ದಾನ. ವೀರಭದ್ರ ಅದು ಶಿವನ ಅಪ್ಪನೆಯಂತೆ ಎಲ್ಲ ತಂದೆ ಪರಿವಾರ ಸಮೇತವಾಗಿ ಅಲ್ಲಿ ಹೋಗಿ ಜಗಳಾಡ್ತಾ ಇದ್ದಾರೆ. ಆಗ ಒಬ್ಬರಿಗೊಬ್ಬರು ಜಗಳ ಬಂದು ರುದ್ರದೇವರು ಈ ನಾರದರಿಂದ ಯಜ್ಞಶಾಲೆಯಲ್ಲಿ ನಡೆದ ಸಂಗತಿಯನ್ನು ಕೇಳ್ತಾ ಇದ್ದಾರೆ. ಕುಪಿತರಾಗಿ ತಮ್ಮ ಜಟೆಯಲ್ಲಿ ಕಿತ್ತು ವೀರಭದ್ರ ಸೃಷ್ಟಿ ಮಾಡುವಾಗ ಈ ಗುಂಪಿನ ಈ ಪಾದ ಅತಿ ಎಂಬ ಧೂಳಿಯನ್ನು ಯಜ್ಞ ಮಂಟಪದಲ್ಲಿ ಸರ್ವರಿಗೆ ನೋಡಿ ಇದು ವಿಪತ್ತು ಬರಬಾರ್ದಿತ್ತು ಅಂತೇಳಿ ಅಲ್ಲಿ ಇರುವ ಬೂದಿಯನ್ನು ನೋಡಿ ಧೂಳಿಯೆಲ್ಲ ಪಾದದಲ್ಲಿ ಅವಳು ಬೂದಿಯೆಲ್ಲ ಹಟ್ಕೊಂಡಿದೆಯಂತೆ. ಆ ರೀತಿಯಲ್ಲಿ ಅವರು ನಡುಗುತ್ತಾ ಮನಸ್ಸು ಬೇಜಾರಾಗಿ ಆ ಪರಿವಾರ ಎಲ್ಲರೂ ಕೂಡ ರುದ್ರಪಟರೆಲ್ಲರೂ ಕೂಡ ಯಜ್ಞಶಾಲೆಗೆ ನುಗ್ಗಿ ಅಲ್ಲಿನ ಸಕಲ ಭಾಗವನ್ನು ಕೂಡ ಅಲ್ಲಿರುವ ಯಜ್ಞ ಮಾಡುವಕ್ಕೆ ಏನೇನು ಪದಾರ್ಥಗಳಿದೆಯೋ, ಯಜ್ಞ ಮಾಡೋಕ್ಕೆ ಏನು ಇಟ್ಟಿಗೆಗಳಿಟ್ಟಿದ್ದಾರೆಯೋ, ಕಲ್ಲುಗಳಿಟ್ಟಿದ್ದಾರೆಯೋ, ಅಭಿಷೇಕ ಏನೇನು ತಯಾರು ಮಾಡಿ ಇಟ್ಟಿದ್ದಾರೋ ಅದನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಏನು ನಡೀತಾ ಇದ್ದರೆ ವೀರಭದ್ರ ಈ ಭೃಗು ಋಷಿಯ ಗಡ್ಡವನ್ನು ಕತ್ತರಿಸಿದ್ದಾನ. ಭಗಾನ್ ಒಂದು ಕಣ್ಣುಗಳನ್ನು ಕಳಿಸಿ ಎತ್ತಿದ್ದಾನ. ಬಳಿಕ ಪೂಷ ಹಲ್ಲುಗಳನ್ನು ಕತ್ತರಿಸಿದ್ದಾನ. ಕೊನೆಗೆ ದಕ್ಷಕನು ಅವನ ಕಿವಿಯನ್ನು ಹಿಡಿದು ತಳಕ್ಕೆ ಕೆಡವಿ ಎದೆಯಲ್ಲಿ ಪಾದದಿಂದ ಒತ್ತು ಕತ್ತಿಯಿಂದ ಅವನ ಕತ್ತಿಯನ್ನು ಕೊಯ್ದು ಬರಬೇಕು ಅಂತೇಳಿ ಆ ವೀರಭದ್ರ ಏನು ಮಾಡ್ತಾನ, ಆ ಶಿವನ ಮಾವ ದಕ್ಷ ಪ್ರಜಾಪತಿಯನ್ನು ಕತ್ತರಿಸ್ತಾ ಇದ್ದಾನೆ. ಆಗಿಲ್ಲ. ಅವನಿಂದ ಶಿವನೇ ಕೋಪದಿಂದ ಮತ್ತು ತನ್ನ ಮೂಲ ರೂಪದಿಂದ ಹೋಗಿ ಅವನ ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಎಷ್ಟು ಹೊಡೆದರೂ ಕೂಡ ಆ ಕತ್ತಿಯಿಂದ ಅವನ ಕೊಳ್ಳಕ್ಕಾಗಿಲ್ಲ. ಆವಾಗ ಒಂದು ಚಿಂತನೆ ಮಾಡ್ತಾನೆ, ಈ ಯಜ್ಞದಲ್ಲಿ ಹಾಗೂರು ಭಾವ ಕೊಡಬೇಕು, ಪೂರ್ಣಾಹುತಿ ಕೊಡಬೇಕು. ಇವನೇ ಪಶು, ದಕ್ಷ ಪ್ರಜಾಪತಿ ಪಶು, ಅಹಂಕಾರ ತುಂಬಿದೆ ಇವನಿಗೆ. ಈ ಅಹಂಕಾರ ಪಶುವನ್ನು ನಾನು ಹೋಮದಲ್ಲಿ ಹಾಕ್ತೀನಿ ಆಗತ್ತೇಳಿ ಅನುಸಂಧಾನ ಮಾಡಿಕೊಂಡು ಆ ದಕ್ಷ ಪ್ರಜಾಪತಿಯ ಕತ್ತನ್ನು ಕತ್ತರಿಸಿ ಹೋಮದ ಕುಂಡಲ್ಲಿ ಹಾಕ್ತಾನ. ಅಲ್ಲಿಗೆ ಎಲ್ಲ ಮುಗಿದೋಗುತ್ತೆ. ಎಲ್ಲ ನಡುಗುತ್ತಾ ಇದ್ದಾರೆ ಅದನ್ನು ನೋಡಿ. ಈ ದಕ್ಷ ಯಾಗದಲ್ಲಿ ಅನಾಹುತ ಮೇಲೆ ಅನಾಹುತ ಆಗಿದ್ದನ್ನು ನೋಡಿ ಬ್ರಹ್ಮದೇವರ ಬಳಿಗೆ ಹೋಗಿ ಆ ಸಂಗತಿನ ವಿಜ್ಞಾನ ಕೊಡ್ತಾ ಇದ್ದಾರೆ. ಆ ಬ್ರಹ್ಮದೇವರು ಹೇಳ್ತಾರೆ, ದೇವತೆಗಳಿರ ಶ್ರೇಷ್ಠ ಪುರುಷನಿಗೆ ಅಪರಾಧ ಮಾಡಿ ಪಾಪಗಳಿಂದ ಪ್ರಾಣಿಗಳಿಗೆ ಕ್ಷಮವಾಗೋದಿಲ್ಲವೇ? ಈ ಥರ ಕೋಪ ತಾಪದಿಂದ ಬಡದಾಟ ಮಾಡಿಕೊಂಡು ಪ್ರಾಣಿಯಂತೆ ಇದ್ದೀರಿ. ನೀವು ಶಿವನಿಗೆ ಯಜ್ಞಭಾಗವನ್ನು ಕೊಡದೆ ಮಹಾ ಅಪರಾಧ ಮಾಡಿದ್ದೀರಿ. ಶಿವನಿಗೆ ಯಜ್ಞಭಾಗ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ಶಿವನ ಯಜ್ಞಭಾಗ ಕೊಟ್ಟಿಲ್ಲ. ಇಂಥ ದುಷ್ಟ ಇದು ನಿಮಗೆ ಬಂತು. ಆದರೂ ಕೂಡ ಶರಣಾಗತರಿಗೆ ನಾನು ಅನುಗ್ರಹ ಮಾಡಬೇಕು. ಅದು ನನ್ನ ಸ್ವಭಾವ. ಶಿವನೂ ಹಾಗೆ ಶರಣಾಗತಿ ಹೊಂದುವವರಿಗೆ ಅವ ಅನುಗ್ರಹ ಮಾಡ್ತಾನ. ಅದರಿಂದ ನೀವೆಲ್ಲರೂ ಕೂಡ ಅವನ ಶಿವನ ಪಾದ ಹಿಡಿದು ಅಪರಾಧವನ್ನು ಕ್ಷಮಿಸು ಅಂತ ಬೇಡಿಕೊಳ್ಳಿ. ಅವನು ನೋಡ್ಕೊಳ್ತಾನ. ಧೀರನಾದ ಶಿವ ತಕ್ಷಕನು ನಿಂತಿಸಿದ ಕಾರಣ ಪತ್ನಿ ವಿಯೋಗ ಕಾರಣ ಆ ಕೋಪ, ಪತ್ನಿ ವಿಯೋಗ ಇದೆಲ್ಲ ಅವನಿಗೆ ಬಂದಿರೋದ್ರಿಂದ ಆಗ್ತಾರೆ. ಶಿವ ನಿನಗೆ ಪ್ರಸನ್ನ ಮಾಡ್ತಾನೆ ಅಂತ ಹೇಳುವಾಗ ಅದೇ ರೀತಿಯೆಲ್ಲ ಶಿವನ ಅನಂತ ಸ್ತೋತ್ರದಿಂದ ಬೇಡಿಕೊಳ್ತಾರೆ. ಮತ್ತು ಬ್ರಹ್ಮ ರುದ್ರನೊಳಗೆ ಅಂತರ್ಯಾಮಿಯಾಗಿರುವ ಈ ನರ ಹರಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ರುದ್ರಾಂಧ್ರಗತ ನಾರಸಿಂಹಪ್ಪಾಗಿ ಭದ್ರ ಮುಹೂರ್ತಿ ನಿರ್ಗದಾಂಕ ದ್ರೋಹ ಕಳೆದು ಜ್ಞಾನಾರ್ಥ ಸ್ವಾಂತನ ಮಾಡು ಅಂತೇಳಿ ಹಾಡು ಹೇಳಿದ ರೀತಿಯಲ್ಲಿ ಅದನ್ನೇ ಅನಂತ ಸ್ತೋತ್ರದಿಂದ ಬೇಡ್ಕೊಳ್ತಾ ಇದ್ದಾರೆ. ರುದ್ರಾಂಗದ ನರಸಿಂಹ, ನೀನು ಉಮಾ ಶಿವರಿಗಿಂತ ಉತ್ತಮನು, ನಿನ್ನನ್ನು ಪ್ರಮಾಣದಿಂದಲೂ ಅಪ್ರೋಕ್ತಂದು ತಿಳಿದಿದ್ದಾರೆ ಅಂತೇಳಿ ಏನೇನೋ ಶಿವನ ವರ್ಣ ಇದೆಯೋ ಅದೆಲ್ಲ ಹೇಳಿ ವರ್ಣ ಮಾಡುವಾಗ ಶಿವ ಬಂತು ಶಾಂತಿಯಾಗಿ
ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತೀನಿ ಅಂತೇಳಿ ಮತ್ತು ದಕ್ಷ ಪ್ರಜಾಪತಿಗೆ ಜೀವ ಕೊಡ್ತಾ ಇದ್ದಾನ. ಶಿವ ಹೇಳ್ತಾ ಇದ್ದಾನ, ಜೀವೋತ್ತಮನೇ, ಹರಿಯ ಈ ಮಾಯಾ ಬಂಧಶಕ್ತಿಯಿಂದ ಬದಿಗಿಟ್ಟು ಬ್ರಹ್ಮದೇವರು ಬೇಡ್ಕೊಳ್ತಾರೆ, ಮಾಡಿದ ಅಜ್ಞರ ಅಪರಾಧವನ್ನು ತಕ್ಕ ಶಿಕ್ಷೆ ಮಾಡುವೆನೋ, ಅದರಿಂದ ನನ್ನ ಕರ್ತೃತ್ವ ನೆರವೇರಿತು. ಇವರ ಅಪರಾಧಿಗಳೆಲ್ಲರೂ ಕೂಡ ನಾನು ಕ್ಷಮ ಮಾಡಿದ್ದೀನಿ ಅಂತೇಳಿ ಅವರಿಗೆ ಏನೇನಾಯಿತು ಅಂದರೆ, ದಕ್ಷನು ಅಜಾಮುಖನಾಗಿ ಅವ ಏನು ಮಾಡ್ತಾನ, ಭಗನು ಮಿತ್ರನ ಕಣ್ಣುಗಳಿಂದ, ಭಗನ ಏನಿದ್ದಾನೋ ಮಿತ್ರ ಆ ಕಣ್ಣಿನಿಂದ ಈ ನೋಡಲಿ, ಈ ಪೂಷನು ಕೂಡ ಹಿಟ್ಟನ್ನೇ ಆವಿರ್ಭಾಗವಾಗಿ ಹೊಂದಿ ಯಜಮಾನನ ಹಲ್ಲುಗಳಿಂದ ತಿನ್ನಲಿ, ನನಗೆ ಆವಿರ್ಭಾಗ ಕೊಟ್ಟು ದೇವತೆಗಳು ಅವಯಗಳ ಮೊದಲಿನಂತೆ ಸರಿ ಹೋಗಲಿ, ನನ್ನ ಆವಿರ್ಭಾಗ ಕೊಡ್ರಿ, ಅದರಿಂದ ಅವರಿಗೆ ಸರಿ ಹೋಗುತ್ತೆ. ದೇವತೆಗಳೆಲ್ಲರಿಗೂ ಕೂಡ ಏನೇನು ಕೈ ಕಟ್ಟಾಗಿದೆ, ಒಬ್ಬರು ಕಾಲು ಕಟ್ಟಾಯಿತು, ಯುದ್ಧದಲ್ಲಿ ಏನೇನಾಯಿತು, ಒಬ್ಬರಿಗೆ ಮೂಗು ಹೋಯಿತು, ಅವರು ಕಿವಿ ಹೋಯಿತು, ಕೈ ಹೋಯಿತು, ಕಾಲು ಹೋಯಿತು, ಆವಿರ್ಭಾಗವನ್ನು ಕೊಟ್ಟ ಕೂಡಲೇ ಅದೆಲ್ಲ ಹಿಂದಿರುಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಜ್ಞದಲ್ಲಿ ಕೊನೆಗೆ ಉಳಿದೆಲ್ಲವನ್ನು ನನ್ನ ಭಾಗವಾಗಲಿ, ಯಜ್ಞದಲ್ಲಿ ಎಲ್ಲ ಮುಗೀತು, ಉಳಿದ ಭಾಗ ಏನಿದೆಯೋ ಅದನ್ನು ಕೊಟ್ಟು ಕೈ ತೊಳ್ಕೊಂಡ್ರೆ ಅದೇ ನನ್ನ ಭಾಗವಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ ಹೇಳಿದ್ದಾನ, ಇದು ಶಿವ ಹೇಳಿದ್ದಾನ. ಆ ರೀತಿಯಲ್ಲಿ ಶಿವನಿಗೆ ಕೂಡ ಆವಿರ್ಭಾಗವನ್ನು ನಾವು ಕಡೆಯಲ್ಲಿ ಕೊಡೋದು ವಾಡಿಕೆ ಬಂದಿದೆ. ಅಶ್ವಿನಿ ದೇವತೆಗಳು ತೋಳುಗಳಿಂದಲೂ ಕೂಡ ಆ ತೋಳುಗಳು ಬರೀ ಹಸ್ತನಗಳಿಂದ ಭೂಷಣ ಹಸ್ತಗಳಿಂದಲೂ ಕೂಡ ಕಾರ್ಯನಿರ್ವಹಣೆ ಮಾಡಲಿ ಹಾಗಂತೇಳಿ ಈ ಅಶ್ವಿನಿ ದೇವತೆಗಳ ತೋಳುಗಳು ಹಸ್ತಗಳು ಏನಿದೆಯೋ ಆ ಭೂಷಣಿಗೆ ಬರಲಿ ಹಾಗಂತೇಳಿ ಆ ಭೃವಿಗೆ ಹೋತನ ಗಡ್ಡವಾಗಲಿ ಹಾಗಂತೇಳಿ ಆ ಆಡಿನ ಒಂದು ಗಡ್ಡ, ಆಡಿನ ತಲೆ ಅವನಿಗೆ ದಕ್ಷ ಪ್ರಜಾಪತಿಗೆ. ಈ ರೀತಿಯಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡಿ ಇಲ್ಲಿ ಮುಗಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ಎಲ್ಲರಿಗೂ ಕೂಡ ಆ ರೀತಿಯೆಲ್ಲ ಕೈ ಕಾಲು ಬಂದಿದೆ, ಅವನಿಗೆ ಆಡಿನ ತಲೆ ಬಂದಿದೆ, ಆಡಿನ ಒಂದು ಇದು ಬಂದಿದೆ ಭೃಗುವಿಗೆ ಗಡ್ಡ, ಇವರಿಗೆ ಅಶ್ವಿನಿ ದೇವತೆಗಳಿಂದ ಕೈ ಕಾಲು, ಒಬ್ಬರಿಂದ ಯಾರ್ಯಾರು ಹಲ್ಲನ್ನು ತಿನ್ನೋದು, ಯಾರ್ಯಾರಿಂದ ಯಾರ ಕಣ್ಣಿಂದ ನೋಡೋದು, ಅಲ್ಲೆಲ್ಲಿ ಯಾವ ಆ ಅಭಿಮಾನಿ ದೇವತೆಗಳಲ್ಲಿ ಇದ್ದು ಅವರಿಗೆ ಕಣ್ಣು ಕಾಣಲಿ ಮತ್ತು ಕೈ ಬರಲಿ ಅಂತೇಳಿ ಹೇಳುವಾಗ ದಕ್ಷ ಪ್ರಜಾಪತಿ ಎಲ್ಲರೂ ಕೂಡ ಅನಂತ ರೀತಿಯಲ್ಲಿ ಸ್ತೋತ್ರವನ್ನು ಮಾಡಿ ಅಲ್ಲಿ ಮುಗಿಸ್ತಾ ಇದ್ದಾರೆ. 8ನೇ ಅಧ್ಯಾಯ ತನಕ ಹೇಳ್ತಾ ಇದ್ದಾರೆ ಮೈತ್ರೇಯರು. ಸ್ವಯಂಭುವನ ಹೆಣ್ಣು ಮಕ್ಕಳು ಸಂತಾನವನ್ನು ನಿರೂಪಣೆ ಮಾಡಿದ್ರಿ, ಅದರಿಂದ ಬ್ರಹ್ಮಮಾನಸ ಪುತ್ರರಾದ ಮರೀಚಿ ಮುಂತಾದ ಸಂತಾನವನ್ನು ಹೇಳಿದಂತಾಯಿತು. ಸನಕಾದಿಗಳು ನಾರದ, ರಿಭು ಮತ್ತು ಹಂಸ, ಅರುಣಿ, ಯತಿ ಎಂಬುವರು ಯತಿಗಳಾಗಿದ್ದಾರೆ. ಅದರಿಂದ ಅವರಿಂದ ಸಂತಾನ ಏನಿಲ್ಲ, ಯತಿಗಳಾಗಿಬಿಟ್ಟು ಸಂತಾನ ಇಲ್ಲ. ಬ್ರಹ್ಮಪುತ್ರ ಅಧರ್ಮಣ ಸಂತಾನವನ್ನು ತಿಳಿಸುವೇನೋ ಹಾಗಂತೇಳಿ ಮೈತ್ರಿ ಹೇಳ್ತಾ ಇದ್ದಾರೆ. ಅಧರ್ಮಣ ಮೃಷೆ ಎಂಬ ಪತ್ನಿಯಲ್ಲಿ ದಂಬನೆಂಬ ಪುತ್ರ ಹುಟ್ಟಿದ್ದಾನ, ಮಾಯೆ ಎಂಬ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನ. ಅವರಿಬ್ಬರು ಕೂಡ ಮದುವೆಯಾಗಿ ಲೋಭನೆಂಬ ಪುತ್ರ, ನಿಕೃತಿ ಎಂಬ ಪುತ್ರಿಯನ್ನು ಕೂಡ ಪಡೆದಿದ್ದಾರೆ. ಅವರಿಬ್ಬರು ದಂಪತಿಗಳಾಗಿದ್ದಾರೆ. ಅವರಲ್ಲಿ ಹುಟ್ಟಿದ ಕ್ರೋಧನು ಮತ್ತು ಹಿಂಸೆ ಎಂಬವಳು ಮದುವೆಯಾಗಿ ಕಲಿ ಎಂಬ ಮಗನನ್ನು, ದುರುಕ್ತಿ ಎಂಬ ಮಗಳನ್ನು ಕೂಡ ಪಡೆದಿದ್ದಾರೆ. ಕಲಿ ಮತ್ತು ದುರುಕ್ತಿ ಈ ದಾಂಪತ್ಯ ಜೀವನದಲ್ಲಿ ಮೃತ್ಯು ಎಂಬ ಮಗನು ಮತ್ತು ಬೀದಿ ಅಂದರೆ ಭಯ ಮಗಳು ಹುಟ್ಟಿದ್ದಾರೆ. ಅವರಿಬ್ಬರು ಕೂಡ ಮದುವೆಯಾಗಿದ್ದಾರೆ. ಆ ದಂಪತಿಗಳಲ್ಲಿ ನೀರಯನು, ಯಾತನು ಹುಟ್ಟಿದ್ದಾರೆ. ಈ ಅಧರ್ಮ ವೃಕ್ಷದ ಶಾಖೆಗಳಾಗಿದೆ. ಈ ವಂಶದಿಂದ ಅಭಿಮನ್ಯವಾದ ಅಧರ್ಮ ವೃಕ್ಷ ಇತ್ಯಾದಿಗಳನ್ನು ಮೋಕ್ಷ ಬಯಸುವವರು ಸಂಪಾದಿಸಬಾರದು. ಅಂದರೆ ಕೆಟ್ಟ ಅಭಿಮಾನಿ ದೇವತೆಗಳೇ ಹುಟ್ಟಿದ್ದಾರೆ. ಕಲಿಪುರುಷನಿಂದ ಭಯ, ಭೀತಿ, ಅಜ್ಞಾನ, ಈ ಕೆಟ್ಟ ಅಭಿಮಾನಿ ದೇವರು ಹುಟ್ಟಿದ್ದಾರೆ. ಇವ್ರನ್ನ ಮೋಕ್ಷ ಬೇಕು ಅನ್ನೋರು ಇವ್ರನ್ನ ನೆನೆಸಬಾರದು ಹಾಗಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಧ್ರುವ ಚರಿತ್ರೆ ಮುಂದೆ ಬರ್ತಾ ಇದೆ. ಉತ್ಥಾನ ಪಾದನಿಗೆ ಸುನುತಿ ಎಂಬ ಸುರುಚಿ, ಅದದು ಸ್ವಯಂಭುವ ಮನುವಿನ ಪುತ್ರನಾದಂಥ ಆ ಪರಂಪರೆ ಹೇಳ್ತಾರೆ ಉತ್ಥಾನಪಾದ. ಆ ಉತ್ಥಾನಪಾದನಿಗೆ ಸುನಿತಿ ಮತ್ತು ಸುರುಚಿ ಎಂಬ ಇಬ್ಬರು ಪತ್ನಿಯರಿದ್ದಾರೆ. ಸುನೀತಿಯು ಮಗನು ಧ್ರುವ, ಸುರುಚಿಯ ಮಗನಿಗೆ ಉತ್ತಮ ಎಂಬ ಹೆಸರು. ಒಂದು ದಿನ ಉದ್ಯಾನಪಾದ ಸಭೆಯಲ್ಲಿ ರಾಜಸಿಂಹಾಸನದಲ್ಲಿ ವಿರಾಜಮಾನವಾಗಿ ಕೂತ್ಕೊಂಡಿದ್ದಾನ. ಆವಾಗ ಸುರುಚಿ ನೋಡ್ರಿ, ಹೆಸರೇ ನೋಡು, ಸುರುಚಿ ಅವನ ಮಗ ಉತ್ತಮ. ಆ ಸುರುಚಿ ಏನು ಮಾಡ್ತಾಳೆ, ಈ ಧ್ರುವನ ನೋಡಿರೇ ಆಗೋದಿಲ್ಲ ಅವಳಿಗೆ. ಇದ್ದರು ತಾಯಿ ಸುನೀತಿ ಒಳ್ಳೆ ನೀತಿ ಅಂತೆಲ್ಲ ಇದ್ದಾಳೆ. ರುಚಿಯೇ ಇವಳಿಗೆ ಪ್ರಧಾನವಾಗಿದ್ದು ಹೆಸರೇ ಸುರುಚಿ.
ಅಲ್ಲಿ ನೀತಿಮಾನವಾಗಿರೋದ್ರಿಂದ ನೀತಿ ತುಂಬಿರೋದ್ರಿಂದ ಅವಳಿಗೆ ಸುನೀತಿ, ಇಬ್ಬರು ಹೆಂಡತಿರು. ಆದರೆ ಇವ ಸುರುಚಿಯಲ್ಲಿ ಮೋಹಕೊಂಡು ಸುನೀತಿಯನ್ನು ಅಷ್ಟಾಗಿ ಇಷ್ಟಪಟ್ಟಿಲ್ಲ. ಅವ್ರ ಮಗನ ಅವಳ ಹೊಟ್ಟೆಯಲ್ಲಿ ಹುಟ್ಟಿರೋದ್ರಿಂದ ಇವನಿಗೇನೋ ಇಷ್ಟ. ಆದರೂ ಕೂಡ ಈ ಸುನೀತಿಯ ಭಯ ಬಿದ್ದು, ಸವತಿಗೆ ಅವಳಿಗೆ ಇನ್ನೊಂದು ಹೆಂಡತಿಯ ಭಯ ಬಿದ್ದು, ಇವಳು ಏನೋ ಸವತಿ ಜಗಳ ಆಗೋದಿಲ್ಲ, ಇಬ್ಬರು ಅವಳು ಏನೋ ಸಮಾಧಾನವಾಗಿ ಹೋಗ್ತಾ ಇರ್ತಾಳೆ, ಇವಳು ಯಾವಾಗಲೂ ಜಗಳ ಮಾಡ್ತಾ ಇರ್ತಾಳೆ. ಈ ಸುರುಚಿಯ ಮಗ ಅಪ್ಪ 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 ಅಂತೇಳಿ ಓಡಿ ಬಂದು ಮಡಿ ಮೇಲೆ ಕೂಡ ಓಡಿ ಬರ್ತಾನೆ, ಆ ಉತ್ತಮ ಕೂತ್ಕೊಂಡಿರೋ ಜಾಗ. ಆವಾಗ ಅವಳು ಬಂದು ತಡಿತಾಳೆ ಸುರುಚಿ. ಅವಳು, ನೀನು ಸುನೀತಿಯ ಮಗಳಾಗಿದ್ದಿ, ನೀನು ಉತ್ತಮ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನ, ಅವನೇ ಅವ್ರ ಅಪ್ಪನ ಮೇಲೆ ಕೂಡಕ್ಕೆ ಅರ್ಹತೆ, ನಿನಗೆ ಆ ರೀತಿಯಲ್ಲಿ ಕೂಡಕ್ಕೆ ಆಗೋದಿಲ್ಲ, ನಿನಗೆ ಆ ತಾರತಮ್ಯ ಇಲ್ಲ, ನೀನು ಅವಳ ಹೊಟ್ಟೆಯಲ್ಲಿ ಹುಟ್ಟಿದವನು, ನೀನು ಅಡವಿಗೆ ಹೋಗಿ ತಪಸ್ಸನ್ನು ಮಾಡು, ಆಮೇಲೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು, ಆಮೇಲೆ ನಿಮ್ಮ ಅಪ್ಪನ ಮಡಿ ಮೇಲೆ ಕೂಡು ಅಂತೆಲ್ಲ ಹೇಳ್ತಾಳೆ. ಆಮೇಲೆ ಅಮ್ಮಂತಿರು ಬಂದು ಅಳ್ತಾನ. ಅವಳು ಒಂದು ಅಮ್ಮನ ಸಮಾನ ಮಾತು ಕೇಳಬೇಕು, ಅಮ್ಮ ಏನು ಹೇಳಿದಳೋ ಅದನ್ನು ಕೇಳಲೇಬೇಕು. ನೀನು ಏನು ಮಾಡ್ತೀಯ, ಅಡವಿಗೆ ಹೋಗಿ ತಪಸ್ಸನ್ನು ಮಾಡು ಹಾಗಂತೇಳಿ ಅವ್ರ ಅಮ್ಮನೇ ಹೇಳ್ತಾಳೆ. ಅದೇ ರೀತಿಯಲ್ಲಿ ಇವನು ಕೋಪದಿಂದ ತಂದೆಯ ಬಿಟ್ಟು ಹೋಗ್ತಾನೆ, ಏನೋ ಒಂದು ಅಡವಿಗೆ ಹೋಗ್ತಾನೆ. ಅಲ್ಲಿ ಏನದು ಚಿಕ್ಕ ಬಾಳಗ, ಒಂದು 5 ವರ್ಷ ಹುಡುಗ ತಪಸ್ಸು ಮಾಡ್ತಿದ್ದು ಹೊರಟ ಇಲ್ಲ. ಇವನಿಗೇನು ಅಂತ ಕೇಳಬೇಕು ಅಂತ ನಾರದರು ಬಂದು ವಿಚಾರ ಮಾಡ್ತಾರೆ. ನೀ ಮನೆಗೆ ಹೋಗು, ಹಿಂತಿರುಗಿ ಹೋಗು, ನೀನು ಬಾಲಕನಾಗಿದ್ದಿ, ನೀನು ರಾಜ್ಯವನ್ನು ಪರಿಪಾಲನೆ ಮಾಡಿ ಆಮೇಲೆ ನೀನು ಅಡವಿಗೆ ಬಂದು ತಪಸ್ಸು ಮಾಡುವ ವಯಸ್ಸು, ಧ್ಯಾನ ಮಾಡುವ ವಯಸ್ಸು, ಪರಮಾತ್ಮನ ನೋಡಬೇಕು, ಪರಮಾತ್ಮನಿಂದ ಆಶೀರ್ವಾದ ಪಡಿಬೇಕು ಹಾಗಂತೇಳಿ ವಯಸ್ಸು ಈವಾಗ ನಿನಗೆ ಇಲ್ಲ ಹಾಗಂತೇಳಿ ಕಳಿಸುವಾಗ ಅವ ಹಠದಿಂದ, ನಾನು ಹತ್ತಿರಿಯ ಒಂದು ವೀರ ಸ್ವಭಾವ ನನ್ನಲ್ಲಿ ಇದೆ, ನಾನು ಮತ್ತು ಹಿಂತಿರುಗಿ ಹೋಗಲಾರೆ, ಬಂದ ಕಾಳು ಬಂದಿದ್ದೆ, ನಾನು ಇಲ್ಲೇ ಧ್ಯಾನ ಕೊಡ್ತೀನಿ ಅಂತ. ಸರಿ ಆಯಿತು, ನಿನ್ನ ವೈರಾಗ್ಯ ಸರಿ ಇದೆ ಅಂತೇಳಿ ಪರಮಾತ್ಮನ ರೂಪವನ್ನು ಹೇಳಿಕೊಡ್ತಾ ಇದ್ದಾರೆ. ಪರಮಾತ್ಮನ ರೂಪ ಇಂಥ ರಮಣೀಯವಾಗಿದೆ, ಸುಂದರವಾಗಿದೆ, ಅದು ನೀನು ಹೃತ್ಕಮಲದಲ್ಲಿ ವಾಸವಾಗಿದೆ, ಕೈಕಾಲಲ್ಲಿ ಚಕ್ರ ಚಂಕರ ಗದಾ ಪದ್ಮ ಹಿಡಿದಿದ್ದಾನ, ಬಿಳಿ ಬಣ್ಣ, ಅವನಿಗೆ ವಾಸುದೇವ ಅಂತ ಹೆಸರು ಅಂತೇಳಿ ಆ ರೂಪವನ್ನು ಯಾವ ರೀತಿಯಲ್ಲಿ ಭಗವಂತ ಇದ್ದಾನ ಅಂತ ಹೇಳಿದರೆ, ತರುಣಂ ರಮಣೀಯಾಂಗಂ ಅರುಣಾಭರೋಕ್ಷಣಂ ಪ್ರಣತಾಶ್ರಯಂ ಕೃಷ್ಣಂ ಶರಣ್ಯಂ ಕರುಣಾರ್ಣವಂ ಶ್ರೀವತ್ಸಾಂಗಂ ಕಮಲಶ್ಯಾಮಂ ಪುರುಷಂ ವನಮಾಲಿ ಶೋಭನಂ ಅಂಥೇಳಿ ತರುಣವಾದ ರಮಣೀಯಾಂಗ ಇರುವ, ಅರುಣಾಂಬರೋಕ್ಷಣವಾಗಿರುವ, ಸಣ್ಣ ಸುಂದರವಾದ ಕಣ್ಣುಗಳಿರುವ, ಕೃಷ್ಣವಾಗಿರುವ, ಶರಣ್ಯಂ ಆಕೃಷ್ಣಮೂರ್ತಿಯಾಗಿರುವ, ಕರುಣಾ ಪುರುಷನಾಗಿರುವ ಶ್ರೀವತ್ಸ ಅವನಲ್ಲಿ ಇದೆ, ಕಮಶ್ಯಾಮವಾಗಿದ್ದಾನ, ಸುಂದರವಾದ ಒಂದು ಶ್ವಾಸನ ಇಲ್ಲವನಾಗಿದ್ದಾನ, ಪುರುಷರೂಪಿಯಾಗಿದ್ದಾನ, ವನಮಾಲಿ ಹಾಕಿದ್ದಾನ. ಇಂಥ ಪರಮಾತ್ಮನನ್ನು ನೀನು ಧ್ಯಾನ ಮಾಡು ಅಂತೇಳಿ ಅದಕ್ಕೆ ಒಂದು ಮಂತ್ರ ಇದೆ, ಅದನ್ನು ಉಪದೇಶವನ್ನು ನಾನು ಮಾಡ್ತೀನಿ ಅಂತೇಳಿ ಅವನ ಹತ್ರ ಬಂದು ಓಂ ನಮೋ ಭಗವತೆ ಹಾಗಂತೇಳಿ ಆ 12 ಅಕ್ಷರವನ್ನು ಚಿಕ್ಕ ಮಗುಗೆ ಉಪದೇಶವನ್ನು ಮಾಡಿ ಅವರು ಹೊರಟುತ್ತಾರೆ. ಇಲ್ಲಿ ಮುಖ್ಯವಾಗಿಯೂ ಬ್ರಹ್ಮಪುತ್ರರಾಗಿರುವ ನಾರದರೇ ಗುರುಪದೇಶ ಮಾಡಿರೋದ್ರಿಂದ ಅವನಿಗೆ ಇನ್ನೂ ಹೆಚ್ಚು ಒಂದು ಬಲ ಬರ್ತಾ ಇದೆ. ಆ ರೀತಿಯಲ್ಲಿ ಆ ನಾರದರ ಒಂದು ಅನುಗ್ರಹ, ನಾರದರೇ ಗುರುವಾಗಿದ್ದಾರೆ. ಅವ ತಪಸ್ಸು ಮಾಡ್ತಾ ಇದ್ದಾನಂತೆ. ತಪಸ್ಸಿನ ವಿಧಾನ 3 ದಿನಕ್ಕೆ ಎದ್ದೇಳೋದು, ತಪಸ್ಸಿನಿಂದ ಮಲ್ಕೊಂಡಿಲ್ಲ, ತಪಸ್ಸಿಂದ ಎದ್ದೇಳೋದು, ಅಲ್ಲಿ ಒಂದು ಹಣ್ಣುಗಳೇನಿದೆಯೋ ಆ ಹಣ್ಣುಗಳನ್ನ ತಿನ್ನೋದಂತೆ. ಮತ್ತು ಈ ರೀತಿಯಲ್ಲಿ 1 ತಿಂಗಳು ಅವ ಆ 3 ದಿನಕ್ಕೆ ಬರೀ ಹಣ್ಣನ್ನು ತಿಂದು ಬದ್ರಿ
ಬದ್ರಿ ಅಂತ ಒಂದು ಹಣ್ಣು ಅಲ್ಲಿ ಬೀಳ್ತಾ ಇದೆ, ಬದ್ರಿಕಾ ವೃಕ್ಷ ಅದು. ಆ ಬದ್ರಿ ಎಂಬ ಹಣ್ಣನ್ನು ತಿಂದು ಒಂದು ತಿಂಗಳಿಗೆ 3 ದಿನಕ್ಕೆ ಮಾತ್ರ ಸ್ವಲ್ಪ ಹಣ್ಣುಗಳನ್ನ ಮಾತ್ರ, ಹೊಟ್ಟೆ ತುಂಬ ಹಣ್ಣು ತಿನ್ನೋಕ್ಕಾಗೋದಿಲ್ಲ, ಸ್ವಲ್ಪ ತಿಂತಾನಂತೆ. 2ನೇ ತಿಂಗಳಲ್ಲಿ 6 ದಿನಕ್ಕೆ ಒಂದು ಸಲ ಧ್ಯಾನದ ಎದ್ದು ಅಲ್ಲಿ ಕೆಳಗೆ ಬಿದ್ದಿರೋಗಿದೆ, ಅದು ಬಿದ್ದು ಒಣಗೋಗಿದೆ ಒಂದು ಎಲೆಯನ್ನು, ಮರದಿಂದ ಎಲೆಯನ್ನು ತಿಂತಾ ಇದ್ದಾನ. 3ನೇ ತಿಂಗಳು 9 ದಿನಕ್ಕೆ ಒಂದು ಸಲ ಎದ್ದು ನೀರು ಮಾತ್ರ ಕುಡಿತಾನ, ಏನು ತಿನ್ನದೆ. 4ನೇ ತಿಂಗಳು 12 ದಿನಕ್ಕೆ, ಅಂದರೆ 4ನೇ ದಿನ 12 ದಿನ ಅಷ್ಟೇ ಎದ್ದು ಅಲ್ಲಿ ಇರುವ ಒಂದು ಗಾಳಿ ಏನಿದೆಯೋ ಅದನ್ನು ಶ್ವಾಸ ಮಾಡ್ತಾನ, ಗಾಳಿಯನ್ನು ಎಳ್ಕೊಳ್ತಾನ. 5ನೇ ತಿಂಗಳು ಆ ಗಾಳಿಯೋ ಬೇಡ ನನಗೆ ಕೋಪದಿಂದ ಉಸಿರಾಟವನ್ನೇ ನಿಲ್ಲಿಸ್ತಾನ. ಆಮೇಲೆ ಇಂದ್ರದೇವರೆಲ್ಲ ದೇವತೆಗಳನ್ನ ಅಪ್ಸರಸ್ತ್ರೀಗಳನ್ನ ಕಳಿಸ್ತಾನಂತೆ. ಅವ್ರು ಬಂದು ಜೋರಾಗಿ ಕಿರಿಚಾಡೋದು, ಡ್ಯಾನ್ಸ್ ಆಡೋದು, ಅವನ ಕಿಂಡಲ್ ಮಾಡೋದು, ನಗಪಾಟಿ ಮಾಡೋದು, ಜೋರಾಗಿ ಸಂಗೀತವನ್ನು ಬಾರಿಸ್ಕೊಂಡು ಕುಣಿಯೋದು, ಕೆಲವರು ನಿರ್ವಾಣವಾಗಿ ಅವನ ಮುಂದೆ ಓಡಾಡೋದು. ಏನು ಮಾಡೋದು, ಅವ್ನು ಕಣ್ತಾ ಇದೆಯೇ ಇಲ್ಲ ಅಂತೆ. ಅದೇನು 5 ವರ್ಷ ಬಾಲಕ, 5 ವರ್ಷ ಬಾಲಕನಿಗೆ ಯಾರೋ ಒಂದು ಋಷಿಗಳನ್ನ ಕೇಳಿದ್ವಿ, ವಿಶ್ವಾಮಿತ್ರ ಋಷಿ ತಪಸ್ ಮಾಡ್ರು, ಮೇನಕ್ಕೆ ಬಂದರು, ಅದಂತೆಲ್ಲ ಇದರ ಸ್ತ್ರೀಗಳು ಬಂದರು, ಅವರಲ್ಲೇ ಇದಾಯಿತು. ಆದರೆ ಈ 5 ವರ್ಷ ಬಾಲಕನ ಆಚಾರ್ಯ ಹೇಳ್ತಾರೆ, ಇದೆಲ್ಲ ಆ ದುರ್ವರಾಜನ ಒಂದು ವಿಶಿಷ್ಟವಾದ ಧ್ಯಾನವನ್ನು, ತಪಸ್ಸನ್ನು ಲೋಕಕ್ಕೆ ತೋರಿಸ್ಕೊಡ್ಬೇಕು ಅಂತೇಳಿ ಹಾಗೆ ಮಾಡ್ತಾ ಇದ್ದಾನೆ ಇಂದ್ರದೇವರು. ದೇವತೆಗಳು ಕೂಡ ಇಂಥ ಒಂದು ವಿಘ್ನವನ್ನು ಕೊಡ್ತಾ ಇರೋದು ಯಾಕೆಂದರೆ ಕೀರ್ತಿಗೋಸ್ಕರ. ನಮಗೆ ಕೂಡ ಏನೋ ವಿಘ್ನ ಬಂತು ಅಂದರೆ ಹಿಂಜರಿಸಬಾರ್ದು. ದೇವರಿಗೆ ಇಷ್ಟ ಇಲ್ಲ, ರಾಯರಿಗೆ ಇಷ್ಟ ಇಲ್ಲ, ಆ ದೇವತೆಗಳಿಗೆ ಇಷ್ಟ ಇಲ್ಲ, ಗಣಪತಿ ದೇವತೆ ಬೇಡ್ಕೊಂಡು ಗಣಪತಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ, ಇದು ಕೊಟ್ಟಿಲ್ಲ ಹಿಂಜರಿಗಬಾರ್ದು. ಅವರು ಇರೋದೇ ಇನ್ನೂ ನಮ್ಮ ಧ್ಯಾನವನ್ನು, ನಮ್ಮ ಭಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ. ಅದು ಆ ರೀತಿಯಲ್ಲಿ ನಾವು ತಿಳಿಬೇಕು. ಈ ರೀತಿಯಲ್ಲಿಯೂ ಅವರು ಎಲ್ಲರೂ ಕೂಡ ಹೋಗಿದ್ದಾರೆ. ಇಂದ್ರದೇವರು ಜೋರಾಗಿ ಗಾಳಿ ಬೀಸ್ತಾರೆ, ಮಿಂಚು ಗುಡುಗನ ತರಿಸ್ತಾರೆ. ಯಾತಕ್ಕೂ ಆ ಪುಟ್ಟು ಬಾಲನ ತಪಸ್ಸನ ಧ್ಯಾನ ಶಕ್ತಿ ನೋಡಿ ಎದ್ದೇಳೇ ಇಲ್ಲ. ಅದೆಲ್ಲ ನೋಡಿದವರು ಆ ಉಸಿರು ಕಟ್ಟಿ ನಿಲ್ಲಿಸಿದ ಮೇಲೆ, ನಾನು ಏನು ಹೇಳಿದೆ, ನಮ್ಮ ದೇಹದಲ್ಲಿ ಅನಂತ ದೇವತೆಗಳಿದ್ದಾರೆ. ಒಬ್ಬ ಉಸಿರು ಕಟ್ಟಿದ ಅಂದರೆ ಆ ದೇವತೆಗಳಿಗೂ ಉಸಿರಾಟ ಇಲ್ಲ, ತತ್ವಾಮನ ದೇವತೆಗಳಿಗೆ. ಉಸಿರು ಕಟ್ಟಿದ ಕೂಡಲೇ ಆ ತತ್ವಾಮನ ದೇವತೆಗಳಿಗೆ ಉಸಿರು ಕಟ್ಟಿದಂತೆ ಆಗುತ್ತೆ. ಯಾಕಂದರೆ ಅಲ್ಲಿಯೂ ಇದ್ದಾರೆ. ಅಂದರೆ ಒಂದು ಜೀವ ಸತ್ತೋದ, ಎಲ್ಲ ಸಾಯ್ತಾರೆ ಅಂದರೆ ಒಂದು ರೂಪದಿಂದ ಅವನ ಹಿಂಬಟ್ಟಿ ಹೋಗ್ತಾರೆ, ಅಲ್ಲಿ ಆ ಜಾಗದಲ್ಲಿ ಇರೋದೇ ಇಲ್ಲ. ಎಲ್ಲ ಉಸಿರು ಕಟ್ಟಿ ಉಸಿರಾಟವೇ ಮಾಡದೇ ಇರುವಾಗ ಆ ತತ್ವಾಭಿಮಾನಿ ದೇವತೆಗಳು ಉಸಿರಾಟಕ್ಕಾಗಲ್ಲ. ಈ ಹೋಗಿ ದೇವರನ್ನ ಬೇಡುವಾಗ ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮ ಹೇಳ್ತಾನೆ, ನಾನು ಅವನ ದರ್ಶನ ಕೊಡ್ತೀನಿ ಅಂತೇಳಿ. ಆವಾಗ ಬಂದು ಆ ರೀತಿಯಲ್ಲೂ ಭಗವಂತ ಬಂದು ದರ್ಶನವನ್ನು ಕೊಡ್ತಾ ಇದ್ದಾರೆ. ತನ್ನ ಹೃತ್ಕಮಲದಲ್ಲಿ ಇರುವ ಧ್ಯಾನ ಮಾಡ್ತಾ ಇರುವ ರೂಪ ಪಟ್ಟೊಂದು ಕಣ್ಮರೆ ಆಯಿತು. ಪಟ್ಟೊಂದು ಕಣ್ಮರೆ ಆದ ಕೂಡಲೇ ಅವನಿಗೆ ಧ್ಯಾನದಿಂದ ಎದ್ಬಿಡ್ತಾನ. ಯಾಕಂದರೆ ರೂಪ ತುಂಬ ಕಾಲ ನೋಡ್ತಾ ಇದ್ದಾನ, ಕಾಣಿಲ್ಲ ಅಂದರೆ ಕಣ್ ತೆಗೆದುಬಿಡ್ತಾನ. ಅವಾಗ ಎದುರಿಗೆ ಭಗವಂತ ನಂಗಚಕ್ರ ಗದಾಪದ್ಮಧಾರಿಯಾಗಿ ನಾರದರು ಯಾವ ರೀತಿಯಲ್ಲಿ ವರ್ಣನೆ ಮಾಡ್ರೋ ಅದೇ ರೀತಿಯಲ್ಲಿ ಈ ಕರುಣಾಮ ರಮಣೀಯಾಂಗಂ ಅರುಣಾಂಬರ ರೋಕ್ಷಣ ಅಂತೇಳಿ ವರ್ಣನೆ ಮಾಡಿದರೋ ಅದೇ ರೀತಿಯಲ್ಲಿ ಭಗವಂತ ಬಂದು ಅಲ್ಲಿ ನಿಂತ್ಕೊಂಡಿದ್ದಾನ. ಅವನಿಗೆ ಏನು ಮಾತಾಡೋದು ಒಂದು ಗೊತ್ತಿಲ್ಲ, ಏನು ಹೊಗಳೋದು, ಏನು ಸ್ತೋತ್ರ ಮಾಡೋದು ಹಾಗಂತ ಗೊತ್ತಿಲ್ಲದೆ ಅವನಿಗೆ ಕಳವಳಕೊಂಡು ಇದ್ದಾನ. ಆವಾಗ ಭಗವಂತನೇ ಏನು ಮಾಡ್ತಾನ, ಅವನಿಗೆ ಕೆನ್ನೆಗೆ ತನ್ನ ಕೈಯಿದ್ದ ಇರುವ ಶಂಖವನ್ನು ಮುಟ್ತಾನಂತೆ. ಆ ಕೆನ್ನೆಯನ್ನು ಮುಟ್ಟಿದ ಕೂಡಲೇ ಆ ದಿವ್ಯವಾದ ಒಂದು ಸ್ತೋತ್ರವನ್ನು ಧ್ರುವ ಮಹಾರಾಜ ಹೇಳ್ತಾ ಇರ್ತಾನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರವೃತ್ತಾಂ ಸಂಜೀವಯತ್ತಖಿಲ ಶಕ್ತಿಧರ ಸ್ವಧಾಮ್ನಾಂ ಅನ್ಯಾಂಚ ಹಸ್ತಚರಣಶ್ರವಣ ದುಹಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರವಚನ ಕಾಲದಲ್ಲಿ ನಾವು ಹೇಳ್ತೀವಿ, ಎಲ್ಲರೂ ಈ ಮಂತ್ರ ಕೇಳಿರ್ತೀರಿ. ಇದಕ್ಕೆ ಅರ್ಥ ಏನು ಅಂತಂದರೆ, ಯಹ ಅಂತಹ ಪುರುಷ, ಯಾವ ಪುರುಷ ಒಳಗಡೆ ಪ್ರವೇಶ ಮಾಡೋದಿಂದ
ಇಂದ್ರಿಯಗಳು ಮತ್ತು ಅವುಗಳ ಅಭಿಮಾನಿಗಳು ಶಕ್ತಿಗಳನ್ನು ಪ್ರೇರಿಸುತ್ತದೆ. ನೀನು ಒಳಗೆ ಒಕ್ಕಿ ತೆಪ್ಪಗೆ ಬಿದ್ದಿರತಕ್ಕ ನನ್ನ ವಾಗೆಂದು ನನ್ನ ತೆಪ್ಪಗೆ ಬಿದ್ದಿದ್ದೆ, ಅವನನ್ನು ನಿನ್ನ ಶಂಕದಿಂದ ಮುಟ್ಟಿದೆ. ಅವಾಗ ಎಲ್ಲವೂ ಪ್ರೇರಣೆ ಆಯಿತು. ನನ್ನ ವಾಗೀಂದ್ರಿಯ ಮತ್ತು ವೈಖರಿ ಎಂಬ ಮಾತನ್ನು ಜಾಗೃತಗೊಳಿಸಿತು. ಪ್ರವೇಶ್ಯ ಮಮ ವಾಚಮಿಮಾ, ವಾಚ ಅಂದರೆ ಮಾತು, ಪ್ರಸುಪ್ತಾಂ ಪ್ರಶುದ್ಧಿಯನ್ನು ಹೊಂದಿತು. ಸಂಜೀವಿತ್ ಅಖಿಲ ಶಕ್ತಿಧರ ಸ್ವಧಾಮ್ನ, ಎಲ್ಲ ಅಖಿಲವಾದ ಸರ್ವ ಇದಕ್ಕೂ ಕೂಡ ಕೈ ಕಾಲು ಕಿವಿ ದೊಗಾದಿ ಇಂದ್ರಿಯ ತಮ್ಮ ತಮ್ಮ ವಿಷಯಗಳು ಕಡೆಗೆ ಅರಿಯುವಂತೆ ಮಾಡುವೆ. ಮತ್ತು ಈ ಪ್ರಾರ್ಥನೆಯಾಗಿ ಇಂದ್ರಿಯಗಳೆಲ್ಲವೂ ಕೂಡ ನಿನ್ನ ಕಡೆಗೆ ಪ್ರವಹಿಸುವಂತೆ ಮಾಡುವೆ. ನೀನು ಸರ್ವಶ್ರೀ ಸಂಪನ್ನನು ನಿಯಾಮಕನಾದ ನಿನಗೆ ನಮಸ್ಕಾರ. ಪ್ರಾಣನಾಮೋ ಭಗವತೆ, ಭಗವತೆ ಅಂದರೆ ಷಟ್ವೈಶ್ವರ್ಯ ಸಂಪನ್ನ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪುರುಷ ಅಂದರೆ ಪುರುಷನಾಮಕ ಪರಮಾತ್ಮ. ನಮಸ್ತುಭ್ಯಂ, ತುಭ್ಯಂ ನಿನಗೆ ನಮಃ, ನಮಸ್ಕಾರ. ಮತ್ತು ಚೇತನರು ದೇಹಗಳಲ್ಲಿ ಅನಂತವಾಗಿದ್ದರೂ ಕೂಡ ಅವುಗಳಿಗೆ ಇರುವ ನ್ಯಾಮಕನ ನೀನು ಒಬ್ಬನೇ. ನಿನ್ನ ರೂಪಗಳೇ ಭೇದ ಇಲ್ಲ. ಸಂಸಾರದಲ್ಲಿ ಬೆಂದವರಿಗೆ ನೀನೇ ಬಂದು ಜೀವನು ನೀನು ಕೊಟ್ಟ ಜ್ಞಾನದಿಂದಲೇ ಎಲ್ಲವನ್ನು ತಿಳಿಯವನಾಗಿದ್ದಾನ. ಅಂಥವನು ಜ್ಞಾನದಾತೃವಾದ ನಿನ್ನನ್ನು ಯಾರೋ ತಾನೇ ಮರೆಯಲಾರೋ. ಇಂಥ ನಿನ್ನನ್ನು ನಾನು ಮರೆಯಲಾರೆ. ವಿಷಯ ಸುಖ ದುರ್ಲಭವಾದದ್ದು, ಆದ್ದರಿಂದ ನನ್ನ ದೂರ ಮಾಡಿ ಮೋಕ್ಷ ಕಾರಣವಾದ ಒಂದು ಅನುಗ್ರಹ ಮಾಡಬೇಕು. ನಿನ್ನ ಪಾದದ ಧ್ಯಾನ ನಿನ್ನ ಭಕ್ತರ ಕಥಾಶ್ರವಣದ ಉಂಟಾಗುವ ಅನಂತವು ಕೂಡ ಅದರಿಂದ ಮುಕ್ತನಾಗ್ತಾನೆ. ಕಥಾಶ್ರವಣದಿಂದ ಸ್ವರ್ಗ ಸುಖ ಈ ಭೋಗಗಳು ಏನಿದೆಯೋ ಎಲ್ಲವೂ ಕೂಡ ನಿನ್ನ ದಸೆಯಿಂದ ನೀ ಪ್ರಸನ್ನನಾಗು. ಹಾಗಂತೇಳಿ ಅನಂತ ರೀತಿಯಲ್ಲಿ ಕೂಡ ಭಗವಂತನ ಬೇಡ್ಕೊಳ್ಳುವಾಗ ಭಗವಂತ ಹೇಳ್ತಾನ, ಅಂದ ನಿನಗೆ ನಾನು ದಿವ್ಯವಾದ ವರವನ್ನು ಕೊಡ್ತೀನಿ. ನಿನಗೆ ಮೋಕ್ಷವೂ ಕೂಡ ಕಟ್ಟಿಟ್ಟ ಬುದ್ಧಿ, ನಿನಗೆ ಅಪ್ರೋಕ್ತ ಜ್ಞಾನವೂ ಆಗುತ್ತೆ, ಆಗಿದೆ. ಇವಾಗ ನೀನು 36,000 ವರ್ಷಗಳು ನೀನು ರಾಜ್ಯ ಪರಿಪಾಲನವನ್ನು ಮಾಡಿ ಆಮೇಲೆ ನಿನ್ನ ವಂಶ ಅಭಿವೃದ್ಧಿ ಆಗುತ್ತೆ. ನಿನ್ನ ಒಂದು ಧರ್ಮ ಪರಿಪಾಲನೆ ಎಲ್ಲರೂ ಜನರು ಸುಖವಾಗಿರ್ತಾರೆ. ನೀ ಯಜ್ಞ ಯಾಗಾದಿಗಳನ್ನ ಮಾಡ್ತಿ, ನನ್ನ ಯಾವಾಗಲೂ ಧ್ಯಾನ ಮಾಡ್ತಿ, ನನ್ನ ಕಥಾಶ್ರವಣವನ್ನು ಕೇಳುವನಾಗ್ತಿ. ನಿನ್ನ ಹರಿಭಕ್ತಿಯಿಂದ ನಿನಗೆ ಮೋಕ್ಷವು ಪ್ರಧಾನ. ಅದಕ್ಕೆ ಮುಂಚಿತವಾಗಿ ಯಾರಿಗೂ ದೊರಕಲಾರದ ಒಂದು ಶ್ರೇಷ್ಠವಾದ ಒಂದು ಲೋಕ ಸಿಂಸುಮಾರ ಲೋಕ ಅಂತಿದೆ. ಅದನ್ನು ನಿನಗಾಸೃಷ್ಟಿ ಮಾಡಿಕೊಡ್ತೀನಿ. ಸಿಂಸುಮಾರ ಮೂರ್ತಿಯಾಗಿ ಚೇಲನೆ ರೂಪದಲ್ಲಿ, ಸಿಂಸುಮಾರದ ಚೇಲು ಆ ರೂಪದಲ್ಲಿ ನಾನೇ ಅಲ್ಲಿ ಒಂದು ರೂಪದಲ್ಲಿ ಇರುವೆ. ನೀನು ಅಲ್ಲಿ ಮಹಾಪ್ರಳಯ ತನಕ ಅದು ನಾಶ ಹೊಂದೋದಿಲ್ಲ. ಆ ರೀತಿಯಲ್ಲಿ ಬ್ರಹ್ಮಲೋಕವು ಕೂಡ ನಾಶವಾದರೂ ಕೂಡ ನೀನು ಅಲ್ಲಿಗೆ ಬಂದು ಅಲ್ಲಿ ವಾಸ ಮಾಡ್ತಾ ಇರ್ತಿ. ಋಷಿ ಮುನಿಗಳು ತಪಸ್ಸಿಗಳು ನನ್ನ ದರ್ಶನಕ್ಕೂ ನೀನು ನೋಡೋಕ್ಕೂ ಬರ್ತಾರೆ. ನೀನು ಅಲ್ಲೇ ಅಧಿಪತಿ. ಹಾಗಂತೇಳಿ ಆ ಧ್ರುವ ಲೋಕ ಅಂತ ನಾವು ಕರಿತೀವಿ, ಸಿಂಸುಮಾರ ಲೋಕ ಅಂತ ಅದಕ್ಕೆ ಹೆಸರು. ಸತ್ಯಲೋಕ ಕೂಡ ಹೋಗುತ್ತಂತೆ ಮಹಾಪ್ರಳಯ, ಅಲ್ಲಿ ಹೋಗೋದು. ಯಾಕಂದರೆ ಇವರೆಲ್ಲ ಅದು ಸಿಂಸುಮಾರ ದರ್ಶನ, ಆ ವಾಸುದೇವ ಅಭಿನವಾದ ರೂಪ ಅದು. ಅದನ್ನು ದರ್ಶನ ಮಾಡಿಕೊಂಡೇ ಅವರೆಲ್ಲ ಬೇರೆ ಬೇರೆ ಲೋಕಕ್ಕೂ ಮುಕ್ತಿ ಲೋಕಕ್ಕೆಲ್ಲ ಹೋಗ್ತಾರಂತೆ. ಆ ರೀತಿಯಲ್ಲಿ ಒಂದು ವರ ಅದು. ಆ ರೀತಿಯಲ್ಲಿ ಒಂದು ವರವನ್ನು ಕೊಡ್ತೀನಿ ಹಾಗಂತ ಹೇಳುವಾಗ ಆಮೇಲೆ ಪರಮಾತ್ಮ ಹೇಳಿದಂತೆ ಉತ್ತಮ ಏನು ಮಾಡ್ತಾನ, ಯಕ್ಷ ಒಬ್ಬ ಯುದ್ಧಕ್ಕೆ ಬರ್ತಾನ. ಆ ಯಕ್ಷ ಕೈಯಿಂದ ಸತ್ತೋಗ್ತಾನ. ಈ ಯಕ್ಷ ಕೈಯಿಂದ ತನ್ನ ಮಗ ಸತ್ತೋದ ಅಂತೇಳಿ ಸುರ್ಸಿ ಏನು ಮಾಡ್ತಾಳೆ, ಅವನು ಹುಡ್ಕೊಂಡು ಹೋಗ್ತಾಳೆ. ಅಲ್ಲಿ ಕಾಡಿಗೆಚ್ಚಿ ಬರುತ್ತೆ, ಅದರಲ್ಲಿ ಸತ್ತೋಗ್ತಾಳೆ. ಆಮೇಲೆ ಉದ್ದಾನಪಾತ ತಪಸ್ಸಿಗೆ ವಾನಪ್ರಸ್ಥಕ್ಕೆ ಹೊರಡ್ತಾನ. ಆಮೇಲೆ ಇವನಿಗೆ ಪಟ್ಟ ಕಟ್ಟಿ ಅವನ ವಾನಪ್ರಸ್ಥಕ್ಕೆ ಹೋದ ಮೇಲೆ ಹೇಳ್ತಾ ಇದ್ದಾರೆ, ಸ್ವಾಮಿಮನು ಬರ್ತಾರೆ. ಈ ತನ್ನ ತಮ್ಮ ಇನ್ನೊಂದು ತಾಯಿಯ ಮಗನಾದರೂ ಕೂಡ ಯಕ್ಷಗನ ಉತ್ತಮನ ಮೇಲೆ ಅವನಿಗೆ ಸ್ವಲ್ಪ ಪ್ರೀತಿ ಇದೆ. ಅಯ್ಯೋ ಯಕ್ಷರು ಸೇರಿಕೊಂಡು ನಾನು ತಮ್ಮನ ಕೊಂದುಬಿಟ್ರು ಅಂತೇಳಿ ಯಕ್ಷರನ್ನೆಲ್ಲ ಕರೆಸಿ ಯುದ್ಧ ಮಾಡ್ತಾನೆ. ಎಷ್ಟೋ ಸಾವಿರ ಯಕ್ಷರೆಲ್ಲ ಸತ್ತೋಗ್ತಾರೆ. ಸ್ವಾಮಿಮನು ಬಂದು ಈ ಕೋಪವನ್ನು ಬಿಡು, ಈ ಕೋಪ ಬಂದು ಪ್ರಾಣಿ ವಧೆ ಆಗತ್ತೆ, ಯಕ್ಷರೆಲ್ಲ ಬೇಕಾಗತ್ತೆ, ನೀ ಯಕ್ಷರನ್ನ ಒಂದು ಕೊಂದಾಕಿದರೆ ಹೇಗೆ ಅಂತ ಅನಂತ ರೀತಿಯಲ್ಲಿ ಕೂಡ ಅವನ ಇದು ಮಾಡ್ತಾರೆ. ಅವ ಪ್ರಾರಬ್ಧ ಕರ್ಮ ಮುಗಿತು.
ಅವನಿಂದ ಸಾಯಬೇಕು ಅಂತಿತ್ತು, ಸತ್ತೋದ, ನೀನು ಇಷ್ಟು ಜನನ ಅದಕ್ಕೆ ಪರಿಹಾರವಾಗಿ ಸಾಯಿಸಿಬಿಟ್ಟಿದ್ಯಾ, ನೀನು ಇದೇ ಕೆಲಸ ಮಾಡ್ಕೊಂಡು ಹೋದರೆ ಹಾಗೆ ರಾಜ್ಯಭರಣ ಮಾಡು ಅಂತೇಳಿ ಹೋಗ್ತಾ ಇದ್ದಾರೆ. ಧ್ರುವ ಹೇಳ್ತಾನೆ, ಅಜ್ಜ ತಾತ ನನ್ನ ತಪ್ಪನ್ನು ಕ್ಷಮಿಸ್ಬಿಡು, ನಿನ್ನ ಮಾತನ್ನು ಕೇಳ್ತೀನಿ, ನಿನ್ನ ಮಾತಂತೆ ನಡೆಯುವೆ ಅಂತೇಳಿ ಸ್ವಾಮಿಬಬ್ಬನುವ ಸ್ಥಾನಕ್ಕೆ ಹೋಗಿದ್ದಾರೆ ಸ್ವಾಮಿಬಬ್ಬನು. ಆಮೇಲೆ ಇಲ್ಲಿಗೆ 11ನೇ ಅಧ್ಯಾಯ ಮುಗಿತಾ ಇತ್ತು. ಈ 12ನೇ ಅಧ್ಯಾಯ ಹೇಳ್ತಾ ಇದ್ದಾರೆ, ಹರಿಯ ಸ್ವತಂತ್ರ ಹಾಗಂತೇಳಿ ಈ ಕುಬೇರನು ಧ್ರುವನಿಗೆ ಹೇಳಿ ವರವನ್ನು ಕೇಳ್ತಾ ಇದ್ದಾನೆ. ಧ್ರುವನು ಹರಿಯ ಸ್ಮರಣೆಯ ಮರೆತು ಹೋಗದೆ ಮನಸ್ಸಿನಲ್ಲಿ ದೃಢವಾಗಿರಬೇಕು ಅಂತೇಳಿ ಹರಿಯ ಒಂದು ಭಕ್ತಿಯನ್ನು ಇಬ್ಬರು ಸಂವಾದ ಮಾಡ್ತಾ ಇದ್ದಾರೆ. ಇಂಥ ಒಂದು ಚರಿತ್ರೆಯನ್ನು ಅದರಿಂದ ಕೇಳಿದ್ರಿಂದ ಶ್ರೀಹರಿಯಲ್ಲಿ ಭಕ್ತಿ ಉಂಟಾಗುತ್ತದೆ. ಈ ಧ್ರುವ ಮಹಾರಾಜನ ಒಂದು ಚರಿತ್ರೆ ಏನಿದೆಯೋ ಆ ಧ್ರುವ ಮಹಾರಾಜನ ಒಂದು ಚರಿತ್ರೆಯನ್ನು ಯಾರು ಕೇಳ್ತಾರೋ ಅವರಿಗೆ ಅವನಂತೆ ಶ್ರೀಹರಿಯಲ್ಲಿ ಭಕ್ತಿ ಉಂಟಾಗತ್ತೆ ಹಾಗಂತ ಹೇಳ್ತಾ ಇದ್ದಾರೆ. ಮತ್ತು ವಿದುರ ಕೇಳ್ತಾ ಇದ್ದಾರೆ ಮೈತ್ರೇಯರಲ್ಲಿ, ಪ್ರಜೇಸಸರು ಎಂಬವರು ಯಾರು ಅದನ್ನು ಹೇಳ್ರಿ ಅಂತನ್ನುವಾಗ ಆ ಧ್ರುವನ ಮಗ ಉತ್ಕಲನು ಬ್ರಹ್ಮಜ್ಞಾನಿ ನಿರುಕ್ತ, ಅದರಿಂದ ಮಂತ್ರಿಗಳು ಕುಲವೃತ್ತರು ಉತ್ಕಲಕನ ಯೋಗ್ಯತೆಯ ಅನುಸಾರವಾಗಿ ಅವರು ಮುಕೂರ್ನ ಆಗಿರುವ ಇವರೆಲ್ಲ ಆಗಿರುವ ಮೂರ್ಖನು ಆಗಿರುವನು ಎಂದು ಭಾವಿಸ್ತಾ ಇದ್ದಾರೆ. ಈ ಧ್ರುವರಾಜನ ಮತ್ತೊಬ್ಬ ಮಗನಾದ ಕಲ್ಮನು ದಿನಕಲ್ಪಾದಿ ಮಾನಿಯಾದ್ದರಿಂದ ಶಿಂಶುಮಾರ ಮೂರ್ತಿಯ ಇವನನ್ನು ಮಗನಂತೆ ಸ್ವೀಕರಿಸಿ ಅವನ ಶಿಂಶುಮಾರ ಲೋಕಕ್ಕೆ ಸೇರಿಸಿದ್ದಾನ ಅಂತ ಆ ಪುತ್ರ ವಂಶದಲ್ಲಿ ಬಂದಿರೋರನ್ನ ಕಥೆಯನ್ನು ಹೇಳ್ತಾ ಇದ್ದಾರೆ. ಈ ಧ್ರುವ ವಂಶದಲ್ಲಿ ಬಂದವ ಒಬ್ಬ ಕಥೆ ಇದೆ. ಅವನಿಗೆ ಅಂಗರಾಜ ಅಂತ. ಆ ಅಂಗರಾಜನ ಹೆಂಡತಿ ಸುನಿತಾ. ಅಂಗರಾಜನ ಸುನಿತಾಗೆ ದಾಂಪತ್ಯ ಜೀವನದಲ್ಲಿ ವೇಣ ಅಂತೇಳಿ ಒಂದು ಕೆಟ್ಟವನು ಹುಟ್ಟಿದ್ದಾನ. ವೇಣ ಅಂದರೆ ಪೀಡೆ ಅಂತ ಹೆಸರು. ಸುನಿತಾ ಈ ಸುನಿತಾ ಯಾರು ಅಂತ ಕೇಳಿದರೆ ಅಂಗರಾಜನ ಹೆಂಡತಿ ಒಬ್ಬ ದೈತ್ಯನ ಮಗಳಾಗಿದ್ದಾಳೆ. ಒಬ್ಬ ದೈತ್ಯನ ಮಗಳನ್ನ ಕೊಟ್ಟು ಮದ ಮಾಡಿಬಿಟ್ಟಿದ್ದಾರೆ. ಇವನಿಗೆ ಅಂಗರಾಜನ ಒಂದು ಗುಣ ಬಂದಿಲ್ಲ. ದೈತ್ಯ ತಾತ ದೈತ್ಯ, ಅಮ್ಮನಿಗೆ ಅಪ್ಪ, ಆ ಗುಣ ಇವನಿಗೆ ಬಂದ್ಬಿಡ್ತಂತೆ, ತಾತನ ಗುಣ. ಆ ತಾತನ ಗುಣ ಬಂದಿರೋದ್ರಿಂದ ಬ್ರಾಹ್ಮಣರ ಹುಟ್ಟಿದ ಕೂಡಲೇ ಏನು ಮಾಡ್ತಾನವ, ಹುಡುಗರ ಜೊತೆಲಿ ಆಟ ಆಡೋದಂತೆ, ಕತ್ತಿ ಚೂರು ತಗೊಂಡು ಹುಡುಗರನ್ನೆಲ್ಲ ಕೊಳ್ಳೋದಂತೆ. ಸತ್ತೋದರೆ ಒಂದು ಖುಷಿ ಅಂತ ಅವನಿಗೆ. ಎಂಥ ಒಂದು ದುಷ್ಟ ನೋಡ್ರಿ. ಒಂದು ಬ್ರಾಹ್ಮಣರಿಂದ ಆಗೋದಿಲ್ಲ. ಬ್ರಾಹ್ಮಣನ ಜುಟ್ಟನ್ನು ಎಳೆಯೋದು, ಅವ್ರದ್ದು ದಾಡಿಯನ್ನು ಎಳೆಯೋದು, ಅವ್ರಿಗೆ ಕಳ್ಳು ಹೊಡಿಯೋದು ಎಲ್ಲ ಬೇನ ಮಾಡೋ ಕೆಲಸ, ಅಪರಾಧ ಕೆಲಸ ಎಲ್ಲ ಮಾಡಿದ್ದಾನ. ಮತ್ತು ಈ ಬೇನ ಏನು ಮಾಡ್ತಾನ ಹೇಳ್ತಾನಂತೆ, ಮತ್ತು ಯಾರು ಇಲ್ಲ ರಾಜ್ಯಕ್ಕೆ, ಅಂಗದ ರಾಜ ಸತ್ತೋಗಿದ್ದಾನ. ರಾಜ ಇಲ್ಲಾದರೆ ಯಾರನ್ನು ಬಂದು ಆಕ್ರಮಣ ಮಾಡಿ ಆ ರಾಜ್ಯವನ್ನು ಹಿಡ್ಕೊಳ್ತಾರೆ, ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡೋದು ಅಂತ ಈ ವೇನನ ಈ ಅಂಗರಾಜನ ಮಗನಾದಂಥ ವೇನನನ್ನು ಅಲ್ಲಿ ಕೂಡಿಸ್ತಾರೆ. ಕೂಡಿಸಿದ ಕೂಡಲೇ ಹೋಮ ಯಜ್ಞ ಮಾಡು ಅಂತ ಬುದ್ಧಿವಾದ ಹೇಳ್ತಾರಂತೆ. ಎಂಥ ಮಾತು ಹೇಳಿದ್ರಿ ನೀವು, ಹೋಮ ಯಜ್ಞ ಮಾಡೋದೇನು ನಾನು, ಯಾರಿಗೆ ಮಾಡಬೇಕು, ಯಾತಕ್ಕೆ ಮಾಡಬೇಕು ಹಾಗಂತೆಲ್ಲ ಬುದ್ಧಿವಾದ ಹೇಳಿದ್ರೆ ವೇನ ಹೇಳ್ತಾ ಇದ್ದಾನ, ಬಾಲಿಷ ಪದಯೋವಂ ವಾ ಯೋ ವೃತ್ತಿದಂಬತ್ಯಂ ತಾರಂಬತ್ಯು ಉಪಾಸತೆ ಯೋ ವೃತ್ತಿ ತಂಬತ್ಮಾಂ ತರಾಂಬತ್ತು ಉಪಾಸತೆ. ಋಷಿಮುನಿಗಳ ಬುದ್ಧಿವಾದ ಹೇಳ್ತಾನೆ, ಬಾಲಿಷ ಪದಯೋ ಭವಂ ವಾ, ಬಾಲ ಮಾತುಗಳನ್ನ ಆಡ್ತಾ ಇದ್ದೀರಿ, ಮಕ್ಕಳಿಗೆ ಹೇಳ್ತಾ ಇರಲ್ಲ ಅದು ಬಾಲ ಮಾತು, ಆ ಥರ ನಿಮ್ಮ ಮಾತಿದೆ. ಯಾತಕ್ಕಾಸರ ಹೋಮ ಮಾಡಬೇಕು, ಯಾವ ವೃತ್ತಿಯನ್ನು ಮಾಡಬೇಕು ಹಾಗಂತೇಳಿ ಬೈತಾನಂತೆ. ಆಮೇಲೆ ಅಲ್ಲಿ ಹೋಮ ಯಜ್ಞ ನಡೆದೇ ಇಲ್ಲ, ಆ ರೀತಿಯಲ್ಲಿ ಇದೆ. ಆ ಕೋಪದಿಂದ ಈ ಋಷಿ ಮುನಿಗಳೆಲ್ಲ ಕೂಡ ಇವನ ದುಷ್ಟತನ, ಹೋಮ ಮಾಡಿಲ್ಲ, ರಾಜ್ಯವೇ ಸುಭಿಕ್ಷೆ ಆಗಿಲ್ಲ, ಇಲ್ಲಿ ನೋಡ್ರು ಈ ಅಧರ್ಮ ಜಾಸ್ತಿ ಆಗಿದೆ, ಇದಕ್ಕೋಸ್ಕರ ಈ ರಕ್ಷಾಮಣಿಗಳು ಕೋಪದಿಂದ ಅವನ ಹತ್ರ ಬಂದರು ಹೋಮ್ ಅಂತ ಕೋಪ ಮಾಡ್ತಾರಂತೆ. ಆ ರೀತಿಯಲ್ಲಿ ಹೋಮ್ ಅಂದರೆ ಅವನು ಸಾಯಬೇಕು ಅಂತೆ. ಆ ಹೋಮ್ ಒಂದು ಗರ್ಜನೆ ದೊಡ್ಡ ಹೋಮ್ ಅಂತ ಹೇಳಿದ ತಕ್ಷಣವೇ ಅವನಿಗೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗಿದ್ದಾನ. ಈ ವೇನನ ತಾಯಿ ಏನು ಮಾಡಿದ್ಲು, ಅವನ ಒಂದು ಬಾಡಿ ಏನು ಸತ್ತೋಗಿದೆ ಎಣ ಇದೆಯೇ ಅದನ್ನು ಸುಡ್ಲಾಗಿ ಅದನ್ನು ಎಣ್ಣೆಯಿಂದ ಕಾಪಾಡ್ತಾ ಇದ್ದಾಳೆ.
ಅದು ಕಳಿಸಿದ್ದಾಳಂತ ವಿದ್ಯೆ ಅವಳು. ಆವಾಗ ಎಲ್ಲರೂ ಋಷಿಮುನಿಗಳು ಮತ್ತು ರಾಜರು ಮಂತ್ರಿಗಳು ಇದು ರಾಜರನ್ನು ಏನು ಮಾಡಬೇಕು ಅಂತ ಈ ಮಂತ್ರಿಗಳೆಲ್ಲ ಸೇರಿಕೊಂಡು ರಾಜ ಯಾರು, ಅಂಗದ ಇಲ್ಲ ಮತ್ತು ಬೇರನೂ ಇಲ್ಲ ಇದ್ದರೆ ರಾಜರೇ ಇಲ್ಲ ಇದ್ದರೆ ಏನು ಹಾಗಂತೇನು ಮಾಡುವಾಗ ಎಲ್ಲ ಸೇರಿ ಏನು ಮಾಡಿದ್ರಂತೆ, ಆ ಬೇನನನ್ನು ತೊಡೆಯನ್ನು ಕಡ್ದರಂತೆ. ಆವಾಗ ಕಪ್ಪು ಮನುಷ್ಯ ಬಂದಂತೆ. ಆವಾಗ ಕೇಳುವಾಗ ನಾನು ಏನು ಮಾಡಬೇಕು ಅಂತ ನಿಷಾದ ಅಂತಂದಿರ್ತಾನೆ. ನಿಷಾದ ಸುಮ್ಮನೆ ಇರು, ಕೂಡು ಅಂತ ಅರ್ಥ. ಆ ರೀತಿಯಲ್ಲಿ ಅವನು ಸುಮ್ಮನೆ ಇದ್ದಾನೆ ನಿಷಾದ. ಈ ನಿಷಾದನೆ ಈ ಅರಣ್ಯದಲ್ಲಿ ಮೃಗಗಳನ್ನ ಪಕ್ಷಿಗಳನ್ನ ಬೇಟೆಯಾಡೋದು, ತಿನ್ನೋದು, ಅದನ್ನು ಸುಟ್ಟು ತಿನ್ನೋದು, ಪ್ರಾಣಿ ಹಿಂಸೆ ಮಾಡೋದು, ಅದನ್ನು ತಿನ್ನೋದು ಮಾಡೋದು ಅಂಥೇಳಿ ಇದಕ್ಕೆ ಲೀಡರಾಗಿ ಆ ಪ್ರವೃತ್ತಿಯನ್ನು ಹೊಂದುತ್ತಾನೆ. ಆ ಬೇಟರ್ ಜಾತಿಗೆ ಅವ ಪುರುಷನಾಗ್ತಾನಂತೆ. ಮತ್ತು ಏನು ಮಾಡೋಣ ಅಂತ ಹೇಳುವಾಗ ಈ ಬೇರನ ಭುಜಗಳನ್ನು ಕೂಡ ನಾವು ಕಡಿಯೋಣ ಅಂಥೇಳಿ ಅಲ್ಲಿ ಕಡಿತಾ ಇದ್ದಾರೆ. ಉತ್ತಮವಾದ ಪುರುಷ ಹುಟ್ಟಿದ್ದಾನ, ಒಂದು ಹೆಣ್ಣು ಹುಟ್ಟಿದ್ದಾಳೆ, ಅವರಿಗೆ ಅರ್ಚಿ ಅಂತ ಹೆಸರು, ಇವನಿಗೆ ಪೃಥು ಅಂತ ಹೆಸರು. ಈ ಪೃಥು ಚಕ್ರವರ್ತಿಯಾಗಿ ಮಾಡಿ ಅವನ ರಾಜನಾಗಿ ಕೂಡಿಸ್ತಾರೆ. ಇಲ್ಲಿ ಪೃಥು ಚಕ್ರವರ್ತಿಯೇ ಭಗವಂತನ ಅವತಾರ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ. ಪೃಥು ಚಕ್ರವರ್ತಿಯಲ್ಲಿ ಭಗವಂತ ರಾಜರಾಜೇಶ್ವರ ಎಂಬ ರೂಪದಿಂದ ಹೆಚ್ಚು ಸನ್ನಿಧಾನ ಉಳ್ಳವನಾಗಿ ಆ ಪೃಥು ಚಕ್ರವರ್ತಿ ಕೀರ್ತಿಯೇ ಕೊಡಬೇಕು ಅಂತೇಳಿ ಅಲ್ಲಿ ಬಿಂಬರೂಪವಾಗಿ ಇದ್ದಾನ. ಆ ಪೃಥು ಚಕ್ರವರ್ತಿಯ ಪರಮಾತ್ಮನ ಅವತಾರ ಇಲ್ಲ ಹಾಗಂತೇಳಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಆ ಪೃಥ್ವಿ ಚಕ್ರವರ್ತಿಯ ಮಹಿಮೆ ಅಪಾರವಾಗಿದೆ. ಆ ಪೃಥು ಚಕ್ರವರ್ತಿ ಈ ಇನ್ನೊಂದು ಅರ್ಚಿ ಅಂತ ಏನು ಹುಟ್ಟಿದ್ದಾಲೋ ಅವಳು ಲಕ್ಷ್ಮೀ ರೂಪ. ಇವ ಪರಮಾತ್ಮನ ಸನ್ನಿಧಾನ, ಅವಳು ಲಕ್ಷ್ಮೀ ಸನ್ನಿಧಾನ, ಲಕ್ಷ್ಮೀ ರೂಪ. ಆ ರೂಪ ಅಲ್ಲಿರೋದ್ರಿಂದ ಇಬ್ಬರಿಗೂ ಕೂಡ ಮದುವೆ ಮಾಡಿದ್ದಾರೆ. ಆ ಪೃಥು ಚಕ್ರವರ್ತಿ ಏನು ಮಾಡ್ದ ಅಂತೆ, ಒಳ್ಳೆ ರಾಜ್ಯ ಪರಿಪಾಲನೆ ಮಾಡ್ತಾಯಿದ್ದ. ಆವಾಗ ಹೊರಗೆ ಹೊರಟಿದ್ದಾನ. ಎಲ್ಲಿ ನೋಡ್ರು ಅಲ್ಲಿ ವ್ಯವಸಾಯ ಆಗಿಲ್ಲ, ಎಲ್ಲ ದುಃಖದಲ್ಲಿದ್ದಾರೆ, ಬಡತನ ಬಂದಿದೆ. ಯಾಕೆ ನೀವೆಲ್ಲ ವ್ಯವಸಾಯ ಮಾಡಿಲ್ವಾ, ಯಾಕೆ ದುಃಖ ಇದ್ದೀರಿ, ನಮ್ಮ ದೇಶಕ್ಕೆ ಏನಾಯಿತು ಅಂತೇಳಿ ವಿಚಾರ ಮಾಡುವಾಗ ಈ ಏನಾಗಿದೆಯೋ ಅದು ನಮ್ಮ ಬೀಜವನ್ನು ಬಿತ್ತಿದರೆ, ವ್ಯವಸಾಯ ಮಾಡಿದ್ರೆ ಅದು ಬೀಜ ಕಾಣಲಾಯ ಹೋಗ್ತಾ ಇದೆ, ನಮಗೆ ನಷ್ಟ ಆಗ್ತಾ ಇದೆ, ಅದು ಮೊಳಕೆ ಬಂದಿಲ್ಲ, ಮೊಳಕೆ ಹೊಡೆದು ತಾವರ ಹುಟ್ಟಬೇಕು, ಅದಕ್ಕೋಸ್ಕರ ನಮಗೆ ಊಟ ಇಲ್ಲ, ತಿಂಡಿ ಇಲ್ಲ, ಕಟ್ಟಲಿದ್ದೀವಿ ಅಂತ ಹೇಳುವಾಗ ಏನು ಅಂತ ಯೋಚನೆ ಮಾಡ್ತಾನ. ಆವಾಗ ಈ ಭೂದೇವಿಯನ್ನು ನಾನು ಏನು ಮಾಡ್ತೀನಿ ನೋಡು ಹಾಗಂತೇಳಿ ಭೂದೇವಿಯನ್ನು ಕೊಲ್ಲಬೇಕು ಅಂತೇಳಿ ಹೊರಡ್ತಾನ. ಈ ಥರ ಕಷ್ಟ ಕೊಡ್ತಾ ಇದೆ ಜನಗೆ. ಆ ಭೂದೇವಿ ಏನು ಮಾಡ್ತಾಳೆ, ಒಂದು ಹೆಣ್ಣಿನ ರೂಪ ತಗೊಂಡು ಓಡ್ತಾ ಇದ್ದಾಳೆ. ಅವನು ಕೊಳ್ಳಕ್ಕೆ ಬರುವಾಗ ಮತ್ತು ಪಶುವಿನ ರೂಪ ತಾಳ್ತಾಳೆ. ಆವಾಗ ಹೇಳ್ತಾ ಇದ್ದಾನ, ನೀ ಎಣ್ಣೆ ಆಗಿರು ಅಥವಾ ಪಶು ರೂಪಗಳೇ ಆಗಿರು, ಹೆಣ್ಣು ಪಶು ಇದ್ದರೂ ಕೂಡ ಕೊಲ್ಲಬಾರ್ದು ಅಂತಿದೆ. ಸ್ತ್ರೀ ಹತ್ಯೆ ಮಾಡಬಾರ್ದು, ಪಶು ಹತ್ಯೆ ಬ್ರಹ್ಮಹತ್ಯೆ ದೋಷ ಬರುತ್ತೆ, ಮಾಡಬಾರ್ದು ಅಂತಿದೆ. ಆದರೆ ನನ್ನ ಪ್ರಜೆಗಳು ಉಪವಾಸದಿಂದ ಸಾಯ್ತಾ ಇದ್ದಾರೆ, ನಮ್ಮ ದೇಶ ಹಾಳಾಗ್ತಾ ಇದೆ, ಎಲ್ಲಿಯೂ ಸುಭಿಕ್ಷೆ ಇಲ್ಲ. ಅದಕ್ಕಾಗಿ ನಾನಿನ್ನು ಎಲ್ಲರೂ ಬದುಕಬೇಕಾದ್ರೆ ಒಬ್ಬರನ್ನ ಕೊಲ್ಲೋದು ಧರ್ಮವೇ ಆಗುತ್ತೆ, ನನಗೆ ಧರ್ಮ ಮಾರ್ಗ ಗೊತ್ತು ತಿಳಿ ಕೊಲ್ಲಕ್ಕೆ ಹೋಗುವಾಗ ನೀನು ಚಿಂತೆ ಮಾಡಬೇಡ, ನೀನು ಪರಮಾತ್ಮನ ಸನ್ನಿಧಾನವನ್ನು ನಿನ್ನ ಮಹಿಮೆ ನನಗೆ ಗೊತ್ತಾಯಿತು, ನೀ ಏನು ಮಾಡು, ನಾನು ಪಶುವಾಗಿದ್ದೀನಿಲ್ಲ, ನೀನು ಒಂದು ಕರುವನ್ನು ಕರ್ಕೊಂಬ, ನಾನು ಎಲ್ಲ ಬೀಜವನ್ನು ಕೊಡ್ತೀನಿ, ನನ್ನ ಹಾಲು ಕರಿತೀಯ, ಆ ಹಾಲಿಂದ ಏನೇನು ಬೀಜ ಬೇಕೋ ಅದೆಲ್ಲ ನನ್ನ ಹತ್ರ ಒಳಗಡೆ ಹೋಗಿರೋ ಬೀಜ ಎಲ್ಲ ಮತ್ತು ಬರುತ್ತೆ, ಅದರಿಂದ ಸುಭಿಕ್ಷೆ ಆಗುತ್ತೆ ನಿನ್ನ ದೇಶಕ್ಕೆ ಅಂತೇಳಿ ಅವಳು ಏನು ಮಾಡ್ತಾಳಂತೆ. ಇವ ಏನು ಮಾಡ್ತಾನ, ಸ್ವಯಂಭುವ ಮನುವನ್ನು ಕರುವಾಗಿ ಮಾಡಿಕೊಂಡು ಹಾಲನ್ನು ಕರಿತಾನ. ಆ ಹಾಲು ಕರಿಯುವಾಗ ಏನೇನು ಬೀಜಗಳು ಹೋಯ್ತೋ, ಏನೇನು ಬೇಕೋ ಅದೆಲ್ಲ ಮತ್ತು ಬರುತ್ತೆ. ಮತ್ತು ಬರೋದ್ರಿಂದ ಅಲ್ಲೆಲ್ಲ ಬೀಜವನ್ನು ಎಲ್ಲರಿಗೂ ಹಂಚ್ತಾನ, ಅದರಿಂದ ಎಲ್ಲ ಸುಭಿಕ್ಷೆ ಆಗುತ್ತೆ. ಅವ ರಾಜ್ಯ ಆಳುವಾಗ ಎಲ್ಲ ಭೂಮಿಯು ಕೂಡ ಒಂದು ಎಗ್ಗು ತಗ್ಗು ಬಂಡೆ ಹಳ್ಳ ಮಿಟ್ಟೆ ಈ ಥರ ಎಗ್ಗು ತಗ್ಗ ಇದ್ದು, ಅವ ತನ್ನ ಒಂದು ಏನೋ ಒಂದು ಬಿಲ್ಲು ಬಾಣದಿದೆಯೋ ತನ್ನ ಒಂದು ಆಯುಧದಿಂದ ಎಲ್ಲವನ್ನು ಸರಿ ಮಾಡಿ ಮಟ್ಟ ಮಾಡಿ ಎಲ್ಲ ಭೂಮಂಡಲವನ್ನು ಸರಿ ಮಾಡ್ತಾ ಇದ್ದಾನ. ಈ ರೀತಿಯಲ್ಲಿ ಅವನ ಕತೆ ಬರ್ತಾ ಇದೆ. ಆಮೇಲೆ ಅದು ಏನಾಯ್ತು ಅಂದರೆ ಆ ದೇಶ ತುಂಬ ಸುಭಿಕ್ಷವಾಗಿ ಬೆಳೀತಾ ಇದೆ. ಎಲ್ಲರೂ ಎಲ್ಲ ಬಡಿತಾ ಇದ್ದಾರೆ,
ಸಸ್ಯ ತಾವರ ಗಿಡ ಮರ ಬಳ್ಳಿಗಳು ಎಲ್ಲವೂ ಕೂಡ ತುಂಬಿ ಎಲ್ಲ ಕಂಗೊಳಿಸ್ತಾ ಇದೆ ಆ ದೇಶದಲ್ಲಿ. ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಭೂ ಪರಿಪಾಲನೆಯನ್ನು ಮಾಡುವ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಮುಂದೆ ನಾಳೆಗೆ ಈ ಮೃದು ಚಕ್ರವರ್ತಿಯ ಪರಂಪರೆ ಮತ್ತು ಮುಂದೆ ಬರುವ ಕಥೆಗಳು ಏನೇನಂತ ನಾವು ನೋಡೋಣ. ಇಲ್ಲಿಗೆ ಈ 4ನೇ ಸ್ಕಂದ ಮುಗಿಸಿ 5ನೇ ಸ್ಕಂದಕ್ಕೆ ಹೋಗೋಣ ಅಂತೇಳಿ ಈ ಉತ್ತಮವಾದ ಶ್ರೀಮದ್ ಭಾಗವತ ಮಹಾಪುರಾಣದ ಇವತ್ತಿನ ಪ್ರವಚನವನ್ನು ನನ್ನ ಗುರುಗಳಾದಂಥ ಶ್ರೀ ರಾಘವೇಂದ್ರ ತೀರ್ಥ ಗುರುವಾಂಗತ್ತ ಭಾರತೀಯ ರಮಣ ಮುಖ್ಯ ಪ್ರಣಾಮದ ಸೀತಾಪತಿ ಶ್ರೀರಾಮಚಂದ್ರಾಭಿನ್ನ ಮೃದು ಚಕ್ರವರ್ತಿಯ ಅಂತರ್ಯಾಮಿ ರಾಜರಾಜೇಶ್ವರಿ ಸನ್ನಿಧಾನ ಶ್ರೀಹರಿ ಪ್ರಿಯತಾಂ ಸುಪ್ರೀತೋ ಭರತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಅನುಸೃತೆ ಸ್ವಭಾವತ್ ಕರೋಮಿ ಯತ್ತತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯದಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹನುಮನ ಒಡೆಯ ರಾಮವಿಠಲ ಉದ್ಧರಿ ಸ್ವಾಮಿ ಉದ್ಧರಿಸು.